ಪ್ಯಾರನಿಗೆ ಓತಿಖ್ಯಾತಗಳನ್ನು ಕಂಡರೆ ಆಗುತ್ತಿರಲಿಲ್ಲ. ನಾವು ಕಾಡಿನಲ್ಲಿ ಓಡಾಡುತ್ತಿರಬೇಕಾದ್ರೆ ಗಿಡಗಳ ಮೇಲೋ ಕಲ್ಲು ಬಂಡೆಗಳ ಮೇಲೋ ಅವು ತಲೆಯ ಮೇಲೆ ಕೆಳಗೆ ಮಾಡುತ್ತಾ ಕುಳಿತಿರುವುದನ್ನು ನೋಡಿದರೆ ನಸ್ಲಿ ಹರಾಮ್ ಸೂಳೆ ಮಗಂದು ಎಂದು ಬೈಯುತ್ತಾ ಕಲ್ಲು ತಗೊಂಡು ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದ. ಅಡಗಲು ಗಿಡಗಂಟೆಗಳು, ದೊಡ್ಡ ದೊಡ್ಡ ಮರಗಳು ಸಮೃದ್ಧವಾಗಿದ್ದ ಕಾಡಿನಲ್ಲಿ ಈ ಚುರುಕಿನ ಓತಿಖ್ಯಾತಗಳು ಅವನ ಕೈಗೆ ಸಿಕ್ಕಿಕೊಂಡಿದ್ದನ್ನು ನಾನು ಒಮ್ಮೆಯೂ ನೋಡಲಿಲ್ಲ. ಪ್ಯಾರ ಎಷ್ಟೇ ಜಾಗ್ರತೆಯಿಂದ ಪ್ರಯತ್ನಿಸಿದಲೂ ಅವು ಸಂದುಗೊಂದುಗಳಲ್ಲಿ ನುಗ್ಗಾಡಿ ಕೊನೆಗೆ ಎತ್ತರದ ಮರಗಳನ್ನು ಹತ್ತಿಯೋ ಅಥವಾ ಬಂಡೆಗಳ ಬಿರುಕಿನೊಳಗೆ ಅಡಗಿಯೋ ಪ್ಯಾರನಿಗೆ ಕೈಕೊಟ್ಟು ಬಿಡುತ್ತಿದ್ದವು. ಪ್ಯಾರನ ಜೊತೆ ಸೇರಿಕೊಂಡು ಕಿವಿ ಸಹ ಈ ಓತಿಖ್ಯಾತಗಳನ್ನು ಪರಮ ವೈರಿಗಳೆಂದು ತಿಳಿದು ಓಡಿಸುತ್ತಿತ್ತು. ವಿಷಪ್ರಾಣಿ ಸಹ ಅಲ್ಲದ, ಕಚ್ಚಲು ಹಲ್ಲುಗಳೂ ಸಹ ಇಲ್ಲದ ಇದರ ಮೇಲೆ ಯಾಕೆ ಇವನಿಗೆ ಇಷ್ಟೊಂದು ಸಿಟ್ಟು ಎಂದು ಯೋಚಿಸಿ ಒಮ್ಮೆ ಅವನನ್ನೇ, ಯಾಕೋ ಪ್ಯಾರ, ನಿನಗೆ ಅದರ ಮೇಲೆ ಅಷ್ಟೊಂದು ಸಿಟ್ಟು ಎಂದು ಕೇಳಿದೆ. ಅವನು ಅದಕ್ಕೊಂದು ಪುರಾಣವನ್ನೇ ಹೇಳಿದ. ಅದು ನಡೆದಿದ್ದು ಇಲ್ಲಿಯಲ್ಲ, ಎಷ್ಟೋ ಹಿಂದೆ ಅರೇಬಿಯಾದಲ್ಲಿ. ಮುಸ್ಲಿಮರ ಅವತಾರ ಪುರುಷ ಪ್ರವಾದಿ ಮಹಮ್ಮದರು ಶತ್ರು ಸೈನಿಕರಿಂದ ತಪ್ಪಿಸಿಕೊಂಡು ಮೆಕ್ಕಾದಿಂದ ಮದೀನಕ್ಕೋ ಅಥವಾ ಮದೀನದಿಂದ ಮೆಕ್ಕಾಕ್ಕೋ ಓಡಿ ಹೋಗುತ್ತಿದ್ದರಂತೆ. ಶತ್ರು ಸೈನಿಕರು ಅವರನ್ನು ಬೆನ್ನಟ್ಟಿದ್ದರು. ಮಹಮ್ಮದರು ಅವರಿಂದ ತಪ್ಪಿಸಿಕೊಳ್ಳಲು ಅರೇಬಿಯಾದ ಪರ್ವತಗಳಲ್ಲಿದ್ದ ಯಾವುದೋ ಒಂದು ಗುಹೆಯೊಳಗೆ ಹೊಕ್ಕು ತಲೆ ತಪ್ಪಿಸಿಕೊಂಡರು. ಶತ್ರು ಸೈನಿಕರು ಮಹಮ್ಮದರನ್ನು ಹುಡುಕುತ್ತಾ ಆ ಗುಹೆಯ ಬಳಿಗೆ ಬಂದರು. ಆಗ ಗುಹೆಯ ಬಾಯಿಯ ಬಳಿ ಬಂಡೆಯೊಂದರ ಮೇಲೆ ಕುಳಿತಿದ್ದ ಓತಿಖ್ಯಾತ ಸೈನಿಕರತ್ತ ತಿರುಗಿ ಮೇಲೆ ಕೆಳಗೆ ತಲೆಯಾಡಿಸಿ ಮಹಮ್ಮದರು ಇಲ್ಲೇ ಇದ್ದಾರೆ ಎಂದು ಸೈನಿಕರಿಗೆ ಸೂಚಿಸಿತು. ಶತ್ರು ಸೈನಿಕರು ಕತ್ತಿ ಹಿಡಿದು ಮಹಮ್ಮದರನ್ನು ಕತ್ತರಿಸಲು ಹುಡುಕತೊಡಗಿದರು. ಆಗ ಒಂದು ಜೇಡರ ಹುಳು ಬೇಗ ಪ್ರವಾದಿ ಮಹಮ್ಮದರು ಅಡಗಿಕೊಂಡಿದ್ದ ಗುಹೆಯ ಬಾಯಿಗೆ ಅಡ್ಡಲಾಗಿ ಬಲೆ ನೇದರಟ್ಟಿತು. ಸೈನಿಕರು ಗುಹೆಯ ಬಾಯಿಯ ಬಳಿಗೆ ಬಂದು ನೋಡಿದಾಗ ಅಡ್ಡ ಜೇಡರ ಬಲೆ ಇದ್ದುದರಿಂದ ಹಾಗಾದರೆ ಯಾರೂ ಗುಹೆಯೊಳಗೆ ಹೋಗಿರಲಾರರು ಎಂದು ಯೋಚಿಸಿ ಹಿಂದಿರುಗಿದರು. ಅಂತೂ ಜೇಡರ ಹುಳುವಿನ ಸಕಾಲಿಕ ಸಹಾಯದಿಂದ ಮಹಮ್ಮದರ ಜೀವ ಉಳಿಯಿತು. ಹಾಗಾಗಿ ಪ್ಯಾರ ಜೇಡರ ಹುಳುಗಳನ್ನು ಹೊಗಳುತ್ತಾ ಓತಿಖ್ಯಾತಗಳನ್ನು ನಸ್ಲಿ ಹರಾಮ್ ಎಂದು ಬೈಯುತ್ತಿದ್ದ. ತನ್ನ ಧರ್ಮದ ಯಾವ ಕಟ್ಟುಪಾಡುಗಳನ್ನು ಆಚರಿಸುವ ಗೋಜಿಗೆ ಹೋಗದಿದ್ದ ಪ್ಯಾರ ಇದೊಂದು ವಿಚಾರದಲ್ಲಿ ಮಾತ್ರ ಪಕ್ಕಾ ಧರ್ಮಾಭಿಮಾನಿಯಾಗಿ ಓತಿಖ್ಯಾತಗಳನ್ನು ಅಟ್ಟಾಡುತ್ತಿದ್ದ. ಇಂಥ ಕಥೆಗಳು, ಕುರುಡು ನಂಬಿಕೆಗಳು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದ ಎಲ್ಲಾ ಧರ್ಮಗಳ ಪುರಾಣ ಸಾಹಿತ್ಯಗಳಲ್ಲಿ ಇವು ಏರಳವಾಗಿವೆ. ಕೈಲಾಸದ ಶಿವ ಗಣಪತಿಗೆ ಆನೆ ತಲೆಯನ್ನು ಜೋಡಿಸಿದನೆಂದು ಆ ಆನೆ ತಲೆಯ ಗಣಪತಿಗೆ ಮೂಗಿಲಿ ವಾಹನವೆಂದು ಕಥೆಯಿಲ್ಲವೇ? ಈ ಕಥೆಗಳು ಈಗಲೂ ಮನುಷ್ಯರ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಮನೆಯೊಳಗೆ ಸೇರಿಕೊಂಡ ಇಲಿಗಳನ್ನು ಕೊಲ್ಲುವವರು ಮೂಗಿಲಿಗಳನ್ನು ಮಾತ್ರ ಓಡಿಸುತ್ತಾರೆಯೇ ಹೊರತು ಕೊಲ್ಲುವುದಿಲ್ಲ. ಏಕೆಂದರೆ ಅದು ಗಣಪತಿ ವಾಹನವಾದ್ದರಿಂದ ಅದರ ಮೇಲೆ ಕುಳಿತಿರುವ ವಿಶ್ವೇಶ್ವರನಿಗೆ ಅಪಾಯವಾಗುತ್ತೆಂದು. ಶಿವ ಹಾವುಗಳನ್ನು ಮಫ್ಲರ್ ರೀತಿಯಲ್ಲಿ ಕುತ್ತಿಗೆಗೆ ಸುತ್ತಿಕೊಂಡಿರುವುದರಿಂದ ಇವತ್ತಿಗೂ ಅನೇಕರು ನಾಗರ ಹಾವುಗಳನ್ನು ಹೊಡೆಯುವುದಿಲ್ಲ. ಅಳಿಲು ಸೇವೆ ಎನ್ನುವ ನಾನುಡಿಯನ್ನು ನಾವು ಕೇಳಿಲ್ಲವೇ? ಅಳಿಲು ಶ್ರೀರಾಮನಿಗೆ ಸೇತುವೆ ಕಟ್ಟುವಾಗ ಸಹಾಯ ಮಾಡಿತಂತೆ. ತನ್ನ ಕುಚ್ಚಿನ ಬಾಲವನ್ನು ಮರಳಿನಲ್ಲಿ ಮುಳುಗಿಸಿ ಅದರಲ್ಲಿ ಹಿಡಿದ ಮರಳನ್ನು ಒಯ್ದು ವಾನರರು ಲಂಕೆಗೆ ಕಟ್ಟುತ್ತಿದ್ದ ಸೇತುವೆಯ ಮೇಲೆ ಕೊಡವಿತಂತೆ. ಅದು ಉದಿರಿಸಿದ ಮರಳಿನಿಂದ ಶ್ರೀರಾಮನ ಸೇತುವೆಗೆ ಎಷ್ಟು ಸಹಾಯವಾಯಿತನ್ನುವುದು ಬೇರೆ. ಆದರೆ ಅದರ ಭಕ್ತಿ ಮತ್ತು ಶ್ರದ್ಧೆಗೆ ಮೆಚ್ಚಿದ ಶ್ರೀರಾಮ ಅದನ್ನು ಕೈಗೆ ತಗೊಂಡು ಪ್ರೀತಿಯಿಂದ ಅದರ ಬೆನ್ನು ಸವರಿದ. ಶ್ರೀರಾಮನ ಕೈಬೆರಳು ಸವರಿದ ಗುರುತೇ ಅಳಿಲಿನ ಬೆನ್ನು ಮೇಲಿರುವ 3 ಪಟ್ಟೆಗಳು. ಈ ಕಥೆ ಎಷ್ಟು ಪ್ರಿಯವಾಯಿತೆಂದರೆ ಯಾವುದಾದರೂ ಕೆಲಸಕ್ಕೆ ನಾವು ಮಾಡುವ ಅಲ್ಪ ಸ್ವಲ್ಪ ಸೇವೆಯನ್ನು ನಾವು ಅಳಿಲ ಸೇವೆ ಎಂದೇ ಕರೆಯುತ್ತೇವೆ. ಶ್ರೀರಾಮನ ಕಥೆ ಗೊತ್ತಿಲ್ಲದವರು ಇಂದು ಅಳಿಲ ಸೇವೆ ಎನ್ನುವ ನಾನುಡಿಯನ್ನು ಮಾತ್ರ ಉಪಯೋಗಿಸುತ್ತಾರೆ. ಇದೇ ರೀತಿಯ ಇನ್ನೊಂದು ನಾನುಡಿ ಎಂದರೆ ಶಿವಪೂಜೆ ಸಮಯದಲ್ಲಿ ಕರಡಿ ಬಿಟ್ಟರು ಎನ್ನುವುದು. ನಾನಂತೂ ಶಿವಪೂಜೆ ಮಧ್ಯೆ ಕರಡಿಯನ್ನು ಯಾರು ಯಾಕೆ ಒಯ್ದು ಬಿಟ್ಟರೂ ತಿಳಿಯದೆ ಈ ನಾನುಡಿಗೆ ಮೂಲವಾಗಿ ಯಾವುದೋ ಪೌರಾಣಿಕ ಕಥೆಯಿರಲೇಬೇಕೆಂದು ತಿಳಿದು ಅನೇಕ ವೀರಶೈವರನ್ನು ಈ ಬಗ್ಗೆ ಕೇಳಿದೆ. ಯಾರಿಗೂ ಈ ನಾನುಡಿ ಯಾಕೆ ಬಂತೆಂದು ಗೊತ್ತಿರಲಿಲ್ಲ. ಪೂಜೆ ಸಮಯದಲ್ಲಿ ಯಾವುದೋ ಕರಡಿ ನುಗ್ಗಿ ಪೂಜೆ ಹಾಳು ಮಾಡಿರಬಹುದು, ಅದೇ ಕಾಲಕ್ರಮೇಣ ನಾನುಡಿಯಾಗಿದೆ ಎಂದು ಹೇಳಿದರು. ಆದರೆ ಕರಡಿಯೇ ಯಾಕೆ ನುಗ್ಗಬೇಕು? ಹುಲಿ, ಚಿರತೆ, ಕೋತಿ ಯಾವುದು ನುಗ್ಗಿದರೂ ಶಿವಪೂಜೆ ಹಾಳಾಗುವುದಿಲ್ಲವೇ? ನಾನು ಎಮ್ಮೆ ಓದು ಮುಗಿಸುವವರೆಗೂ ಶಿವಪೂಜೆಗೂ ಕಾಡಿನ ಕರಡಿಗೂ ಯಾವ ರೀತಿಯ ಸಂಬಂಧ ಎಂದು ಗೊತ್ತಾಗಲೇ ಇಲ್ಲ. ಅನಂತರ ಒಂದು ದಿನ ಹಿರಿಯರಾದ ಶ್ರೀ ಶಿವರುದ್ರಪ್ಪನವರನ್ನು ಕೇಳಿದಾಗಲೇ ಈ ನಾನುಡಿಯ ನಿಜವಾದ ಸ್ವರೂಪ ಗೊತ್ತಾಗಿದ್ದು. ಶಿವಪೂಜೆ ಸಮಯದಲ್ಲಿ ಬಿಟ್ಟಿದ್ದು ಕರಡಿಯಲ್ಲ, ಕರಡಿಗೆ ಎಂದು ವಿವರಿಸಿದರು. ಶಿವಪೂಜೆಗೆ ಬೇಕಾದ ಒಂದು ಮುಖ್ಯ ಪರಿಕರ ಕರಡಿಗೆ. ಅದನ್ನೇ ಬಿಟ್ಟು ಬಂದರೆ ಶಿವಪೂಜೆ ನಡೆಯುವುದಾದರೂ ಹೇಗೆ?
ಆದರೆ ಶಿವಪೂಜೆಯ ಈ ತಾಂತ್ರಿಕ ತಿಳುವಳಿಕೆಯಿಲ್ಲದ ಜನರು ಈ ನಾನುಡಿಯನ್ನು ಕೊಂಚ ತಿದ್ದುಪಡಿ ಮಾಡಿ ಕರಡಿಗೆಯನ್ನು ಕರಡಿ ಮಾಡಿದರು. ಕರಡಿಗೆ ಬಿಟ್ಟು ಬಂದರೂ ಹೇಗಾದರೂ ಪೂಜೆ ನೆರವೇರಿಸಬಹುದೇನೋ. ಆದರೆ ಕಾಡಿನ ಕರಡಿಯನ್ನು ಪೂಜೆ ನಡುವೆ ಬಿಟ್ಟರೆ ಭಕ್ತರೂ ಪೂಜಾರಿಗಳು ಅಲ್ಲಿರುತ್ತಾರೆಯೇ? ಸಾಕ್ಷಾತ್ ಶಿವನೇ ಪೂಜೆ ಮಾಡಿಸಿಕೊಳ್ಳಲು ಅಲ್ಲಿದ್ರೂ ಭಕ್ತರೊಂದಿಗೆ ಪರಾರಿ ಕೀಳುವುದರಲ್ಲಿ ಅನುಮಾನವಿರಲಿಲ್ಲ. ಶಿವಪೂಜೆ ಹಾಳು ಮಾಡಲು ಕರಡಿಗೆ ಬಿಟ್ಟು ಬರುವುದಕ್ಕಿಂತ ಕರಡಿಯೇ ಕರೆದೊಯ್ಯುವುದು ಇನ್ನೂ ಒಳ್ಳೆಯ ವಿಧಾನ. ಆ ನಾನುಡಿಯ ಮೂಲ ಉದ್ದೇಶವನ್ನು ಈ ತಿದ್ದುಪಡಿ ಇನ್ನೂ ಯಶಸ್ವಿಯಾಗಿ ಪ್ರತಿನಿಧಿಸುವುದರಿಂದ ಶಿವಪೂಜೆ ಸಮಯದಲ್ಲಿ ಕರಡಿ ಬಿಟ್ಟಂತೆ ಎನ್ನುವುದೇ ಹೆಚ್ಚು ಜನಜನಾತೀತವಾಗಿ ಕರಡಿ ತಲೆ ಮೇಲೆ ಶಿವಪೂಜೆ ಹಾಳು ಮಾಡಿದ ಅಪಕೀರ್ತಿ ಬಂತು. ಅನೇಕ ಲಿಂಗಾಯತರು ಇವತ್ತಿಗೂ ಕರಡಿಯನ್ನು ಸಿಟ್ಟಿನಿಂದಲೇ ನೋಡುತ್ತಾರೆ. ಈ ರೀತಿ ಅನೇಕ ವೇಳೆ ಪ್ರಾಣಿ ಮತ್ತು ಸಸ್ಯಗಳಿಗೆ ಸಂಬಂಧಿಸಿದ ಕಥೆಗಳು ನಿಧಾನವಾಗಿ ಜನಗಳ ಮನಸ್ಸಿನಿಂದ ಅಳಿಸಿಯೇ ಹೋದರೂ ಅವುಗಳ ಮೇಲಿನ ಪ್ರೀತಿಯೋ ಕೋಪವೋ ನಿಷ್ಕಾರಣವಾಗಿ ಜನಗಳ ಮನಸ್ಸಿನಲ್ಲಿ ಉಳಿದೇ ಬರುತ್ತದೆ. ಗೂಬೆ ಯುರೋಪಿನ ಸಾಹಿತ್ಯದಲ್ಲಿ ಕಾಡಿನ ವೃದ್ಧ ಮತ್ತು ಜ್ಞಾನಿಯನ್ನಾಗಿ ವರ್ಣಿಸಿದರೆ, ಭಾರತೀಯರಿಗೆ ಗೂಬೆ ಅಪಶಕುನ, ಸಾವಿನ ಸಂಕೇತ. ಗೂಬೆ ಯಾರ ಮನೆಯ ಮೇಲಾದರೂ ಕುಳಿತು ಕೂಗಿದರೆ ಆ ದುಶ್ಶಕುನದ ಪರಿಹಾರವಾಗಿ ಆತ ಅನೇಕ ಹೋಮ ಹವನಗಳನ್ನು ಸತ್ಯನಾರಾಯಣ ಪೂಜೆಯನ್ನು ಪ್ರಾಯಶ್ಚಿತ್ತವಾಗಿ ಮಾಡಬೇಕೆಂದು ಪಂಚಾಂಗದಲ್ಲಿ ಕೊಟ್ಟಿದೆ. ಇದೇ ರೀತಿ ಬೆಕ್ಕು ಸಹ. ಬೆಕ್ಕಿನ ಮುಖ ನೋಡಿದರೆ ಅಪಶಕುನವೆಂದು, ನರಿಯ ಮುಖ ನೋಡಿದರೆ ಶುಭಶಕುನವೆಂದು ಜನರು ನಂಬುತ್ತಾರೆ. ಯಾವುದಾದರೂ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಹೋದರೆ ಮುಗಿದೇ ಹೋಯಿತು, ಮದುವೆ ಮುಂಜಿಗಳೇ ನಿಂತು ಹೋಗುತ್ತವೆ. ಈ ರೀತಿಯ ಅಪಕೀರ್ತಿ ಬೆಕ್ಕಿಗೆ ತಗಲಿಕೊಳ್ಳಲು ಕಾರಣವೇನೋ ಗೊತ್ತಿಲ್ಲ. ಯಾವ ನಮ್ಮ ಪುರಾಣ ಪುರುಷನಿಗೆ ಬೆಕ್ಕು ದ್ರೋಹ ಬಗೆಯಿತು? ಈಗ ಜನರ ಮನಸ್ಸಿನಿಂದ ಈ ಕಥೆ ಸಂಪೂರ್ಣ ಅಳಿಸಿಯೇ ಹೋದರೂ ಬೆಕ್ಕಿನ ತಲೆಗೆ ಕಟ್ಟಿರುವ ಕಳಂಕ ಮಾತ್ರ ಶಾಶ್ವತವಾಗಿ ಉಳಿದಿದೆ. ಕೆಲವು ಬಾರಿ ಯಾವುದೇ ಕಥೆ ದೃಷ್ಟಾಂತಗಳ ಹಿನ್ನೆಲೆ ಇಲ್ಲದಿದ್ದರೂ ಕೆಲವು ಪ್ರಾಣಿಗಳ ನಡವಳಿಕೆ ಜೀವನ ಕ್ರಮಗಳ ದೆಸೆಯಿಂದ ಅವುಗಳ ಬಗ್ಗೆ ದುರಭಿಪ್ರಾಯ ಉಂಟಾಗುವುದನ್ನು ನೋಡಬಹುದು. ಗೂಬೆ ಮತ್ತು ಉಡುಗಳು ಸಾಧಾರಣವಾಗಿ ಪಾಳು ದೇಗುಲಗಳಲ್ಲಿ, ಹಾಳು ಬಿದ್ದ ಕೋಟೆಗಳಲ್ಲಿ ವಾಸ ಮಾಡುತ್ತವೆ. ಈ ಪ್ರಾಣಿಗಳು ರಾತ್ರಿ ಆಹಾರಾನ್ವೇಷಣೆ ಮಾಡುವ ನಿಶಾಚರ ಜೀವಿಗಳು. ಬಿಸಿ ರಕ್ತದ ಪ್ರಾಣಿಗಳಿಂದ ಹೊರಹೊಮ್ಮುವ ಇನ್ಫ್ರಾರೆಡ್ ವಿಕಿರಣವನ್ನು ಇವುಗಳ ಕಣ್ಣುಗಳು ಗ್ರಹಿಸುವಷ್ಟು ಸೂಕ್ಷ್ಮವಾಗಿವೆ. ಆದ್ದರಿಂದ ಇವು ರಾತ್ರಿ ಚೆನ್ನಾಗಿ ನೋಡಬಲ್ಲವು ಮತ್ತು ಬೇಟೆಯಾಡಬಲ್ಲವು. ರಾತ್ರಿಯೆಲ್ಲ ಎಚ್ಚರವಿತ್ತು ಹೊಟ್ಟೆಪಾಡು ನೋಡಿಕೊಳ್ಳಬೇಕಾಗಿರುವ ಇವು ಬೆಳಗ್ಗೆ ಎಲ್ಲಾದರೂ ಏಕಾಂತದಲ್ಲಿ ಕುಳಿತು ನಿದ್ದೆ ಮಾಡುತ್ತವೆ. ಗಲಾಟೆ ಗಡಿಬಿಡಿಗಳಿಲ್ಲದ ಏಕಾಂತ ಸ್ಥಳಗಳೆಂದರೆ ಪಾಳು ದೇಗುಲಗಳು, ಬೀಳು ಕಟ್ಟಡಗಳೇ ಹೆಚ್ಚು. ಆದ್ದರಿಂದಲೇ ಬಾವಿಲಿಗಳು, ಗೂಬೆಗಳು, ಉಡುಗಳು ಸಾಧಾರಣವಾಗಿ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ. ಈ ಪ್ರಾಣಿಗಳ ಈ ಅಭ್ಯಾಸದಿಂದ ಜನರ ಮನಸ್ಸಿನಲ್ಲಿ ಇವು ಹಾಳಿಗೂ ನಾಶಕ್ಕೂ ಸಂಕೇತಗಳಾಗಿವೆ. ಇವೇನಾದರೂ ಜನವಸತಿ ಇರುವಲ್ಲಿಗೆ ಬಂದರೆ ದೊಡ್ಡ ಅಪಶಕುನಗಳೆಂದು ಬಗೆಯುತ್ತಾರೆ. ತಮ್ಮ ಮನೆಯ ಮತ್ತು ಊರುಗಳು ಮುಂದೆ ನಾಶವಾಗಿ ಹಾಳು ಬೀಳುವುದನ್ನು ಸೂಚಿಸಲು ಇವು ಇಲ್ಲಿಗೆ ಬಂದಿವೆ ಎಂದೇ ತಿಳಿಯುತ್ತಾರೆ. ವಾಸ್ತವವಾಗಿ ಹಾಳು ಬಿದ್ದ ಮೇಲೆ ಈ ಪ್ರಾಣಿಗಳು ಆ ಕಟ್ಟಡಗಳಿಗೆ ಹೋಗಿ ಸೇರಿಕೊಂಡಿದ್ದೇ ಹೊರತು ಅವು ಹೋಗಿದ್ದರಿಂದ ಯಾವ ದೇವಾಲಯವಾಗಲಿ ಕೋಟೆಯಾಗಲಿ ಹಾಳಾಗಲಿಲ್ಲ. ನನಗಂತೂ ಈ ಶಕುನಗಳಲ್ಲಿ ನಂಬಿಕೆಯಿಲ್ಲ ಎಂದು ಪ್ರತ್ಯೇಕವಾಗಿ ಸ್ಪಷ್ಟಪಡಿಸುವ ಅವಶ್ಯಕತೆ ಏನಿಲ್ಲ ಎಂದು ತಿಳಿಸುವುದಕ್ಕಿಂತ ಪ್ರಾಣಿಗಳಿಗೂ ಗಿಡಮರಗಳಿಗೂ ಮನುಷ್ಯನ ಮೇಲೆ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ ಎನ್ನುವುದು ವೈಜ್ಞಾನಿಕ ಸತ್ಯ. ಆದರೂ ಈ ರೀತಿಯ ಕುರುಡು ನಂಬಿಕೆಗಳು ನೆಗಡಿ ಕೆಮ್ಮುಗಳ ರೀತಿ ಅಂಟುಜಾದ್ಯ ಇದ್ದ ಹಾಗೆ. ನಾನು ಮೊದಲೆಲ್ಲ ಬೆಕ್ಕು ಕಾಣಲಿ, ಗೂಬೆ ಕೂಗಲಿ ಅದನ್ನು ವಿಶೇಷವಾಗಿ ಗಮನಿಸುತ್ತಲೂ ಇರಲಿಲ್ಲ. ಆದರೆ ಬೆಕ್ಕು ಅಡ್ಡ ಹೋದರೆ ಸಾಕು, ಅಯ್ಯಯ್ಯೋ ಎಂಥ ಕೆಲಸವಾಯಿತು ಎಂದು ಪಕ್ಕಪಕ್ಕದವರು ತಲೆಚಚ್ಚಿಕೊಳ್ಳುವುದನ್ನು ನೋಡಿ ನೋಡಿ ಈಗ ಅಕಸ್ಮಾತ್ ನನಗೆ ಬೆಕ್ಕು ಅಡ್ಡ ಹೋದರೆ ಒಂದು ಕ್ಷಣವಾದರೂ ತತ್ ಎನ್ನಿಸೇ ಬಿಡುತ್ತದೆ. ಇದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ ಎಂದು ಅದನ್ನು ಉಪೇಕ್ಷಿಸಿ ನನ್ನ ಪಾಡಿಗೆ ನಾನು ಹೋಗುತ್ತೇನಾದರೂ ಇದರ ಪರಿವೇ ಇಲ್ಲದ ನನಗೆ ಒಂದು ಕ್ಷಣ ಥತ್ ಎನ್ನಿಸುವಂತೆ ಮಾಡಿರುವುದು ಕುರುಡು ನಂಬಿಕೆಗಳು ಎಂಥ ಸಾಂಕ್ರಾಮಿಕ ಜಾದ್ಯಗಳೆನ್ನುವುದನ್ನು ತೋರಿಸುತ್ತದೆ. ನನಗೆ ಹೀಗಾದರೆ ಇನ್ನೂ ನಿರಕ್ಷರ ಕುಕ್ಷಿಯಾದ ಪ್ಯಾರ ಓತಿಖ್ಯಾತದ ಮೇಲೆ ದ್ವೇಷ ಸಾಧಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ನಮ್ಮದು ಹಿಂದೂ ಕುರುಡು ನಂಬಿಕೆ ಆದರೆ ಅವನದು ಮುಸ್ಲಿಂ ಕುರುಡು ನಂಬಿಕೆ ಅಷ್ಟೇ. ಪ್ಯಾರ ಓತಿಖ್ಯಾತಗಳನ್ನು ಅಟ್ಟಾಡುತ್ತಿದ್ದಕ್ಕೆ ನಾನೇನು ಹೇಳಿರಲಿಲ್ಲ. ಓಡಿ ಹೋಗಿ ತಮ್ಮ ಜೀವ ರಕ್ಷಣೆ ತಾವೇ ಮಾಡಿಕೊಳ್ಳುತ್ತಿದ್ದುದರಿಂದ ಅವಕ್ಕೇನು ನನ್ನ ರಕ್ಷಣೆಯ ಅಗತ್ಯವಿರಲಿಲ್ಲ. ಮನೆ ಹತ್ತಿರ ಬಂದ ಓತಿಖ್ಯಾತಗಳನ್ನು ಕಿವಿ ಅಟ್ಟಿದಾಗ ಮಾತ್ರ ಅವು ಹೂವಿನ ಕುಂಡಗಳ ನಡುವೆ ಬುಸುಳಿ ಅವುಗಳ ಜೊತೆ ಕಿವಿಯೂ ನುಗ್ಗಿ ಕುಂಡಗಳು ಬಿದ್ದು ಒಡೆದು ಹೋಗುತ್ತಿದ್ದವು. ಪ್ಯಾರನ ಕುರುಡು ನಂಬಿಕೆ ದೆಸೆಯಿಂದ ಆದ ಅತಿ ಹೆಚ್ಚಿನ ತೊಂದರೆ ಇದೊಂದೇ ಅಲ್ಲಿಯವರೆಗೆ. ಆದರೆ ಪ್ಯಾರ ಈ ಕುರುಡು ನಂಬಿಕೆ ದೆಸೆಯಿಂದ ಒಮ್ಮೆ ಬಹಳ ದೊಡ್ಡ ತೊಂದರೆಗೆ ಸಿಲುಕಿಕೊಂಡ. ಅಲ್ಲಿಯವರೆಗೂ ಓತಿಖ್ಯಾತಗಳು ಬರೇ ನಮಕ್ ಹರಾಮ್ ಎಂದು ತಿಳಿದಿದ್ದ ಅವನಿಗೆ ಅವು ನಿಜಕ್ಕೂ ಸೈತಾನೆಂದು ಮನವರಿಕೆಯಾಗಿ ಅವುಗಳ ಹತ್ತಿರ ಸುಳಿಯುವುದನ್ನೇ ಬಿಟ್ಟುಬಿಟ್ಟ. ಜನ್ನಾಪುರದಿಂದ ನಮ್ಮ ಊರಿಗೆ ಬರುವ ಮಧ್ಯ ಸಿಗುವ ನಿಡುಗೋಡು ಊರಿನ ಹಿಂದೆ ಒಂದು ವಿಸ್ತಾರವಾದ ಬಯಲಿದೆ.
ಆ ಬಯಲಿನಲ್ಲಿ ಹೋಗುವಾಗೆಲ್ಲ ಅಲ್ಲಿದ್ದ ಒಂದು ಹುತ್ತದ ನೆತ್ತಿಯ ಮೇಲೆ ಕೆಂಪು ಮೂತಿಯ ಓತಿಕ್ಯಾತ ತಲೆ ಮೇಲೆ ಕೆಳಗೆ ಆಡಿಸುತ್ತಾ ಕಿವಿಯನ್ನೂ ಪ್ಯಾರನನ್ನು ರೇಗಿಸುತ್ತಿತ್ತು. ಇವರಿಬ್ಬರೂ ಯಾವಾಗ ಅದನ್ನು ಅಟ್ಟಿಸಿಕೊಂಡು ಹೋದರೂ ಅದು ವೇಗವಾಗಿ ಓಡಿಹೋಗಿ ಹುತ್ತದೊಳಗೆ ನುಗ್ಗಿ ಕುಳಿತು ಬಿಡುತ್ತಿತ್ತು. ಒಮ್ಮೆ ನಾವು ಆ ಬಯಲಿನಲ್ಲಿ ಬರುತ್ತಿರಬೇಕಾದರೆ ಶಿಕಾರಿ ಮಂಜಪ್ಪ ಆ ಹುತ್ತವನ್ನಗೆಯುತ್ತಿದ್ದ. ನಾನು ಬಹುಶಃ ಅಡಿಗೆ ಒಲೆ ಕಟ್ಟಲು ಹುತ್ತದ ಮಣ್ಣಿಗಾಗಿ ಅಗೆಯುತ್ತಿದ್ದಾನೆಂದು ತಿಳಿದು ಮುಂದುವರೆದ. ಆದರೆ ಮಂಜಪ್ಪ ನಮ್ಮನ್ನ ಕೂಗಿ ಕರೆದ. ಹತ್ತಿರ ಹೋಗಿ ನೋಡಿದಾಗ ಮಂಜಪ್ಪ ಬುಟ್ಟಿ ತುಂಬ ಕೋಳಿ ಮೊಟ್ಟೆ ಗಾತ್ರದ ಹುತ್ತದ ಅಣಬೆಗಳನ್ನು ತುಂಬಿಕೊಂಡಿದ್ದ. ಮಲೆನಾಡಿನಲ್ಲಿ ಮಳೆ ಆರಂಭವಾದ ಕೂಡಲೇ ಕೆಲವು ಹುತ್ತಗಳಲ್ಲಿ ಕೋಳಿ ಮೊಟ್ಟೆಯನ್ನೇ ಹೋಲುವ ಹುತ್ತದ ಅಣಬೆಗಳು ಏಳುತ್ತವೆ. ತಿನ್ನಲು ತುಂಬಾ ರುಚಿಯಿರುವ ಇವನ್ನು ಎಲ್ಲರೂ ಸಂಗ್ರಹಿಸುತ್ತಾರೆ. ಇನ್ನೂ ಹೊರಬರದೆ ಹುತ್ತದ ಒಳಗೇ ಇರುವ ಅಣಬೆಗಳಾಗಿ ಮಂಜಪ್ಪ ಗುದ್ದಲಿಯಿಂದ ಹುತ್ತವನ್ನೆಲ್ಲ ಅಗೆದು ನೆಲಸಮ ಮಾಡಿದ್ದ. ನಾವು ಹೋದಾಗ ನಮಗೂ ಅಣಬೆಗಳನ್ನು ಕೊಟ್ಟ. ಅವನ ಹತ್ತಿರ ಅಣಬೆಗಳನ್ನು ತೆಗೆದುಕೊಳ್ಳುವ ಗಡಿಬಿಡಿಯಲ್ಲಿ ನಮಗೆ ಆ ಹುತ್ತದೊಳಗೆ ಸೇರಿಕೊಂಡಿದ್ದ ಓತಿಖ್ಯಾತದ ವಿಷಯ ಮರೆತೇ ಹೋಗಿತ್ತು. ಅಣಬೆ ತೆಗೆದುಕೊಂಡು ಮನೆ ದಾರಿ ಹಿಡಿದ ನಾವು ಬಯಲಿನಲ್ಲಿ ಕೊಂಚ ದೂರ ಬಂದಿದ್ದೆವು. ಅಲ್ಲೇ ಹುಲ್ಲಿನೊಳಗೆ ಅಡಗಿಕೊಂಡಿದ್ದ ಓತಿಖ್ಯಾತ ಹೊರಬಿದ್ದು ಓಡತೊಡಗಿತು. ಅದು ಹೊರಗೆಲ್ಲೋ ಇರಬೇಕಾದರೆ ಮಂಜಪ್ಪ ಹುತ್ತ ಆಗಿದ್ದು ನೆಲಸಮ ಮಾಡಿದ್ದ. ಓತಿಖ್ಯಾತ ಹೊರಗೆ ಓಡಿದ ಕೂಡಲೇ ಪ್ಯಾರ ಅರರೆ ನಮಕ್ ಹರಾಮ್ ಎಂದು ಅದಕ್ಕೆ ಹೊಡೆಯಲು ಬಯಲಿನಲ್ಲಿ ಕಲ್ಲಿಗಾಗಿ ಹುಡುಕಾಡಿದ. ಆ ಬೋಳು ಬಯಲಿನಲ್ಲಿ ಅವನಿಗೆ ಓತಿಖ್ಯಾತ ಹೊಡೆಯಲು ಏನೂ ಕಾಣಲಿಲ್ಲ. ಕೊಂಚ ದೂರದಲ್ಲಿದ್ದ ಕಿವಿಯನ್ನು ಕೂವಿ ಕರೆದು ಛೋ ಛೋ ಎನ್ನುತ್ತಾ ಬಯಲಿನಲ್ಲಿ ಅದರ ಹಿಂದೆ ಓಡಿದ. ಈ ಸಾರಿ ಓತಿಖ್ಯಾತ ನಿಜಕ್ಕೂ ತೊಂದರೆಗೆ ಸಿಕ್ಕಿತು. ಅದಕ್ಕೆ ಆ ಬಯಲಿನಲ್ಲಿ ಅಡಗಲು ಗಿಡಗಂಟೆಗಳಾಗಲಿ ಹತ್ತಲು ಮರವಾಗಲಿ ಇರಲಿಲ್ಲ. ಹುತ್ತದಲ್ಲಿ ಸೇರಿಕೊಳ್ಳಲು ಸಾಧ್ಯವಾಗದಂತೆ ಮಂಜಪ್ಪ ಅದನ್ನು ನೆಲಸಮ ಮಾಡಿ ಮುಚ್ಚಿದ್ದ. ಪ್ಯಾರನಿಗೆ ಓತಿಖ್ಯಾತದಷ್ಟು ವೇಗವಾಗಿ ಓಡಲು ಸಾಧ್ಯವಿಲ್ಲದಿದ್ದರೂ ಕಿವಿಗೆ ಸಾಧ್ಯವಿತ್ತು. ಪ್ಯಾರನ ಗಲಾಟೆ ನೋಡಿ ಓಡಿ ಬಂದ ಕಿವಿ ಓತಿಖ್ಯಾತ ಕಂಡು ಅಟ್ಟತೊಡಗಿದ ಕೂಡಲೇ ಪ್ಯಾರ ನಿಂತ. ಓತಿಖ್ಯಾತ ಸಾಕಷ್ಟು ವೇಗವಾಗೇ ಓಡುತ್ತಿತ್ತು. ಜೊತೆಗೆ ಕಿವಿ ಅದನ್ನು ಸಮೀಪಿಸಿದೊಡನೆ ಚಕ್ಕನ ದಿಕ್ಕು ಬದಲಿಸಿ ಓಡಿ ಕಿವಿಯನ್ನು ಸಾಕಷ್ಟು ದಣಿಸುತ್ತಿತ್ತು. ಆದರೆ ಶಾಶ್ವತವಾಗಿ ತಪ್ಪಿಸಿಕೊಳ್ಳಲು ಅದಕ್ಕೆ ಬಯಲಿನಲ್ಲಿ ಏನೂ ಇಲ್ಲದುದನ್ನು ನೋಡಿ ಕಿವಿಯ ಬಾಯಿಂದ ತಪ್ಪಿಸಿಕೊಳ್ಳುವ ಕೊನೆ ಪ್ರಯತ್ನವಾಗಿ ಓಡಿಬಂದು ಕಿವಿಯನ್ನ ಹುರಿದುಂಬಿಸುತ್ತಾ ನಿಂತಿದ್ದ ಪ್ಯಾರನ ಕಾಲುಗಳನ್ನೇ ಮರದೋಪಾದಿಯಲ್ಲಿ ಹತ್ತಿ ಚೆಡ್ಡಿಯೊಳಗೆ ನುಗ್ಗೇಬಟ್ಟಿತು. ಓತಿಖ್ಯಾತ ಹಠಾತ್ತನೆ ಮಾಯವಾದುದನ್ನು ನೋಡಿ ಮುಂದೇನೆಂದು ತಿಳಿಯದೆ ಕಿವಿ ಅತ್ತಿತ್ತ ಹುಡುಕಾಡಿತು. ಓತಿಖ್ಯಾತ ಪ್ಯಾರನ ಚಡ್ಡಿಯೊಳಗೆ ನುಗ್ಗಿದ್ದರ ಪರಿಣಾಮ ಮಾತ್ರ ಭೀಕರವಾಗಿತ್ತು. ಬಹುಶಃ ಓತಿಖ್ಯಾತ ಅವನ ಚೆಡ್ಡಿಯೊಳಗೆ ನುಗ್ಗಿ ಅಡಗಿಕೊಳ್ಳಲು ಪ್ರಶಸ್ತ ಜಾಗಕ್ಕೆ ಹುಡುಕಾಡಿತ್ತೋ ಏನೋ. ಪ್ಯಾರ ತನ್ನ ಮರ್ಮಸ್ಥಾನಗಳಿಗೆ ಅದಿನ್ನೇನೋ ಕಚ್ಚಿಕೊಳ್ಳುತ್ತದೆ ಎಂದು ಊಹಿಸಿ ಕೈಯಲ್ಲಿದ್ದ ಅಣಬೆಗಳನ್ನು ಬಿಸಾಕಿ ಅಯ್ಯಯ್ಯೋ ಎಂದು ಆರ್ತನಾದ ಮಾಡುತ್ತಾ ದೆವ್ವ ಹಿಡಿದವನಂತೆ ಎರ್ರಾಬಿರ್ರಿ ಕುಣಿದ. ಕಿವಿಯಂತೂ ಅವನ ಚೀರಾಟಕ್ಕೂ ಕುಣಿತಕ್ಕೂ ಹೆದರಿ ದೂರವೇ ಹೋಯಿತು. ಓತಿಖ್ಯಾತ ಅಪಾಯಕಾಲಿ ಪ್ರಾಣಿ ಅಲ್ಲವೆಂದು ಚೆನ್ನಾಗಿ ಗೊತ್ತಿದ್ದರಿಂದ ನನಗೇನೂ ಅಂಥ ಗಾಬರಿ ಆಗಲಿಲ್ಲ. ಆದರೂ ಚೆಡ್ಡಿಯೊಳಗೆ ಸೇರಿಕೊಂಡಿದೆಯಲ್ಲ ಎಂದು ಗಡಿಬಿಡಿಯಾಯಿತು. ಚೆಡ್ಡಿ ಕೊಡಕೋ ಎಂದು ಕೂಗಿದೆ. ಪ್ಯಾರನಿಗೆ ಹುಚ್ಚು ಹಿಡಿದಂತಾಗಿತ್ತು. ಯಾರ ಸೂಚನೆಯೂ ಕಿವಿಗೆ ಕೇಳದಂತೆ ಅವನೇ ಕೂಗುತ್ತಿದ್ದ. ಮಾನ ಮರ್ಯಾದೆಗಳಿಗೆ ಗಮನ ಕೊಡದಷ್ಟು ಹೆದರಿಕೆ ಉಲ್ಬಣಿಸಿ ಕುಣಿಯುತ್ತಲೇ ಚೆಡ್ಡಿ ಬಿಚ್ಚಿದೆ. ಚೆಡ್ಡಿ ಯಾವಾಗ ಸಡಿಲ ಮಾಡಿದನೋ ಓತಿಖ್ಯಾತಕ್ಕೆ ಇನ್ನೂ ಮೇಲೆ ಹತ್ತಲು ಅವಕಾಶವಾಯಿತು. ಅದು ಅವನ ಸೊಂಟದ ಮೇಲೆ ಹತ್ತಿ ಅಂಗಿಯೊಳಗೆ ನುಗ್ಗಿ ಅಲ್ಲೆಲ್ಲ ಗುಳುಗುಳು ಕಚಗುಳಿ ಇಟ್ಟಿತು. ಈ ಪೀಡೆ ಮೈಮೇಲೆ ಮುಂದುವರೆದಿದ್ದನ್ನು ನೋಡಿ ಪ್ಯಾರ ಇನ್ನೂ ಗಾಬರಿ ಬಿದ್ದ. ಚೆಡ್ಡಿ ಮೇಲೆ ಕಟ್ಟಿಕೊಳ್ಳಲು ವ್ಯವಧಾನವಿಲ್ಲದೆ ಅದನ್ನು ಕೈಬಿಟ್ಟ. ಅದು ಕೆಳಗೆ ಬಿತ್ತು. ಅಯ್ಯಯ್ಯೋ ಎಂದು ಇನ್ನೂ ಗಟ್ಟಿ ಕೂಗುತ್ತಾ ಅಂಗಿ ಬಿಚ್ಚತೊಡಗಿದ. ತಾರಸ್ವರದಲ್ಲಿ ಸೂಚನೆಗಳನ್ನು ಕೂಗುತ್ತಿದ್ದ ನನ್ನನ್ನು ಕಿರಿಚಿಕೊಂಡು ಕುಣಿದಾಡುತ್ತಿದ್ದ ಪ್ಯಾರನನ್ನು ನೋಡಿ ಬುಟ್ಟಿ ಹೊತ್ತುಕೊಂಡು ಮನೆ ಕಡೆಗೆ ಹೊರಟಿದ್ದ ಮಂಜಪ್ಪ ಬುಟ್ಟಿ ಕೆಳಗಿಟ್ಟು ಏನೋ ಭಯಂಕರ ಅಪಾಯ ಸಂಭವಿಸಿದೆ ಎಂದು ತಿಳಿದು ಓಡಿಬಂದ. ಅವನು ಬರುವ ಹೊತ್ತಿಗೆ ಪ್ಯಾರ ಅಂಗಿ ಕಳಚಿ ಬರೀ ಬೆತ್ತಲಾಗಿ ನಿಂತಿದ್ದ. ಓತಿಖ್ಯಾತ ಪ್ಯಾರನ ತಲೆ ಮೇಲೆ ಹತ್ತಿ ಇದೇನೋ ರೆಂಬೆ ಕೊಂಬೆಗಳಿಲ್ಲದ ಮರ ಎಂದು ತಿಳಿಯಿತೋ ಏನೋ ಅಲ್ಲಿಂದ ಕೆಳಗೆ ಹಾರಿ ಓಡಹೋಯಿತು. ಮಂಜಪ್ಪ ಬಂದು ಗಾಬರಿಯಲಿ ಏನಾಯ್ತು ಎಂದು ಕೇಳಿದಾಗ ನಾನು ಓತಿಖ್ಯಾತ ಮೈಮೇಲೆ ಹತ್ತಿತು ಎಂದು ಹೇಳಿದೆ. ಮಂಜಪ್ಪ ನಗಲಾರಂಭಿಸಿದ. ಆದರೆ ನಾವು ಹೆಚ್ಚು ಹೊತ್ತು ನಗಲಾಗಲಿಲ್ಲ. ಪ್ಯಾರನ ತಲೆ ಮೇಲಿಂದ ನೆಗೆದು ಓಡುತ್ತಿದ್ದ ಓತಿಖ್ಯಾತ ಕೊಂಚ ದೂರ ಓಡುವುದರೊಳಗೆ ಮತ್ತೆ ಕಿವಿ ಕಣ್ಣಿಗೆ ಬಿತ್ತು. ಎಲ್ಲಾ ನಿನ್ನ ಸಿಕ್ಕಿದೀಯಾ ಎಂದು ಮತ್ತೆ ಕಿವಿ ಅದನ್ನು ಬೆನ್ನಟ್ಟಿತು. ಓತಿಖ್ಯಾತ ಅಲ್ಲಿಲ್ಲಿ ಓಡಾಡಿ ಕೊನೆಗೆ ಕಿವಿ ಬಾಯಿಂದ ತಪ್ಪಿಸಿಕೊಳ್ಳಲು ಅನ್ಯಮಾರ್ಗ ಕಾಣದೆ ಬಯಲಿನಲ್ಲಿ ನಿಂತಿದ್ದ ನಮ್ಮ ಕಾಲುಗಳ ಕಡೆಗೆ ಓಡಿಬಂತು. ಅಯ್ಯಯ್ಯೋ ಮತ್ತೆ ಬಂತು ಸೈತಾನ್ ಎಂದು ಕೂಗುತ್ತಾ ಕೆಳಗೆ ಬಿದ್ದಿದ್ದ ಅಂಗಿ ಚೆಡ್ಡಿಗಳನ್ನು ಎತ್ತುಕೊಂಡು ಪ್ಯಾರ ಬರೀ ಬೆತ್ತಲ ಓಡತೊಡಗಿದ. ನನ್ನ ಪ್ಯಾಂಟೊಳಗೆ ನುಗ್ಗಿದರೆ ಏನು ಗತಿ ಎಂದು ನನಗೆ ಗಾಬರಿಯಾಯಿತು. ಪ್ಯಾರನ ಹಿಂದೆ ನಾನು, ನನ್ನ ಹಿಂದೆ ಶಿಕಾರಿ ಮಂಜಪ್ಪನೂ ಓಡತೊಡಗಿದೆವು.
ಬೆಳಿಗ್ಗೆ ಎದ್ದು ಗರಿಗರಿ ಪಂಚೆ ಉಟ್ಟು ಬಸ್ಸಿಗೆ ಹೊರಟಿದ್ದ ಅಣ್ಣೇಗೌಡರು ನಾವಿಬ್ಬರೂ ಬೆತ್ತಲೆ ಹುಡುಗನನ್ನು ಅಟ್ಟಸಿಕೊಂಡು ಓಡಿ ಬರುತ್ತಿರುವುದನ್ನು ನೋಡಿ ದಿಗ್ಭ್ರಾಂತರಾಗಿ ನಿಂತರು. ಅವರಿಗೆ ತಾವು ಓಡಬೇಕೋ ಅಥವಾ ಹುಡುಗನನ್ನು ಹಿಡಿಯಬೇಕೋ ತಿಳಿಯಲಿಲ್ಲ. ಅವರ ಬಳಿಗೆ ತಲುಪುವಷ್ಟರಲ್ಲಿ ಬೆನ್ಹಿಂದೆ ಓತಿಖ್ಯಾತ ಇರಲಿಲ್ಲ. ಅದೆಲ್ಲೋ ಮಧ್ಯೆ ಅಡ್ಡದಾರಿ ಹಿಡಿದು ಓಡಿರಬೇಕು. 2-3 ನಿಮಿಷದ ಅನಂತರ ಕಿವಿಯು ಬಂತು. ಮೂಢರಂತೆ ನಿಂತು ನೋಡುತ್ತಿದ್ದ ಅಣ್ಣೇಗೌಡರಿಗೆ ಆದುದ್ದೇನೆಂದು ವಿವರಿಸಿದಾಗ ಅವರು ಬಿದ್ದು ಬಿದ್ದು ನಕ್ಕರು. ಇನ್ನು ಬೆತ್ತಲೆ ನಿಂತು ಸುಧಾರಿಸಿಕೊಳ್ಳುತ್ತಿದ್ದ ಪ್ಯಾರನಿಗೆ, ಥು, ಚಡ್ಡಿ ಹಾಕೊಳ್ಳೋ ಮಾರಯ್ಯ, ಬೆಳಿಗ್ಗೆ ಎದ್ದು ನಿನ್ನ ಮುಖಳಿ ದರ್ಶನ ಆಡಿದ, ಏನೇನೋ ಗ್ರಾಚಾರ ಕಾದಿದೆಯೋ ನಮಗೆ ಎಂದು ಮಂಜಪ್ಪ ಪ್ಯಾರನಿಗೆ ಬೈದ. ಗಾರೆ ಸೀನಪ್ಪನ ತಿರುಪತಿ ಕ್ಷೌರ ಎನ್ನುವ ನಾಣ್ಣುಡಿ ಕೇಳಿದಾಗ ಸೀನಪ್ಪನಿಗೂ ತಿರುಪತಿ ಕ್ಷೌರಕ್ಕೂ ಏನು ಸಂಬಂಧ ಎಂದು ಯೋಚಿಸಿದ ನಾನು, ಬಹುಶಃ ಸೀನಪ್ಪ ತನಗೆ ಗಾರೆ ಕೆಲಸ ಕೊಟ್ಟವರಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡಿ ತಲೆ ಬೋಳಿಸುತ್ತಾನೆ. ಅದಕ್ಕಾಗಿಯೇ ಅವನ ಕೆಲಸವನ್ನು ತಿರುಪತಿ ಕ್ಷೌರ ಎನ್ನುತ್ತಾರೆಂದು ಊಹಿಸಿದೆ. ಆದರೆ ನಿಡುಗೋಡು ಅಣ್ಣೇಗೌಡರು ಒಮ್ಮೆ ಮಾತಾಡುತ್ತಾ, ತಲೆ ಬೋಳಿಸುವುದಕ್ಕೆ ತಿರುಪತಿ ಕ್ಷೌರ ಎನ್ನುವುದಲ್ಲ, ಅರ್ಧಂಬರ್ಧ ಹೆರೆಯುವುದಕ್ಕೆ ಹಾಗೆ ಕರೆಯುತ್ತಾರೆಂದು ಹಿಂದೆ ತಿರುಪತಿಯಲ್ಲಿ ನಡೆಯುತ್ತಿದ್ದ ಕ್ರಮ ವಿವರಿಸಿದರು. ತಿರುಪತಿಯಲ್ಲಿ ಈಗಲೂ ಹೀಗೆ ನಡೆಯುತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ, ಏಕೆಂದರೆ ನಾನು ಒಮ್ಮೆಯೂ ತಿರುಪತಿಗೆ ಹೋಗಿಲ್ಲ. ಅಣ್ಣೇಗೌಡರ ಪ್ರಕಾರ ತಿರುಪತಿಯಲ್ಲಿ ತಲೆ ಬೋಳಿಸಿಕೊಳ್ಳುವವರು ತುಂಬ ಜನ ಇದ್ದು ರಶ್ ಇದ್ದರೆ ಎಲ್ಲರಿಗೂ ಒಮ್ಮೆಗೆ ತಲೆ ಬೋಳಿಸಲಾಗದ ಕ್ಷೌರಿಕರು ತಮ್ಮ ಬಳಿಗೆ ಬಂದ ಗಿರಾಕಿಗಳಿಗೆಲ್ಲ ಬುರುಡೆಯ ಯಾವುದೋ ಒಂದು ಭಾಗದಲ್ಲಿ ಪಟ್ಟೆ ಹೊಡೆದಂತೆಯೋ ತ್ರಿಕೋನಾಕಾರವಾಗಿಯೋ ಬೋಳಿಸಿ ತಮ್ಮ ತಮ್ಮ ಗಿರಾಕಿಗಳನ್ನು ಬುಕ್ ಮಾಡಿಬಿಡುತ್ತಿದ್ದರು. ಆಮೇಲೆ ಅವರು ಬೇರೆ ಹಜಾಮರ ಹತ್ತಿರ ಹೋಗುವಂತೆಯೂ ಇರಲಿಲ್ಲ. ತಲೆ ಒಂದು ಕಡೆ ಅಸಹ್ಯವಾಗಿ ಹೆರೆದಿರುವುದರಿಂದ ವಾಪಸ್ ಹೋಗುವಂತೆಯೂ ಇರಲಿಲ್ಲ. ಈ ತರಹ ತಲೆ ಕೊಡಲು ತಿರುಪತಿಗೆ ಹೋದವರಿಗೆ ಕ್ಷೌರಿಕರು ಕಾಟ ಕೊಡುತ್ತಿದ್ದರೆಂದು ಹೇಳಿದರು. ಆದರೆ ಈ ಅರ್ಥದಲ್ಲಿ ಈ ವಿಶೇಷಣವನ್ನು ಗಾರೆ ಸೀನಪ್ಪನಿಗೆ ಹೇಗೆ ಅನ್ವಯಿಸಬಹುದೆಂದು ಅವನಿಗೆ ಕೆಲಸ ಕೊಡುವವರೆಗೂ ನನಗೆ ಹೊಳೆದಿರಲಿಲ್ಲ. ಗೋಣಿಬೀಡಿನ ಗಾರೆ ಸೀನಪ್ಪ ವಯಸ್ಸಾಗಿದ್ದ ಮುದುಕ. ಹೆಂಡತಿ ಮಕ್ಕಳು ಯಾರೂ ಅವನಿಗೆ ಇರಲಿಲ್ಲ. ಆ ಹೋಬಳಿಯಲ್ಲಿ ಗಾರೆ ಕೆಲಸ ಮಾಡುವವರು ಇನ್ಯಾರೂ ಇದ್ದಂತಿರಲಿಲ್ಲ. ಮನೆ ಮುಂತಾದ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಬೇಕಾದ್ರೆ ಮಾತ್ರ ಹೊರಗಿನಿಂದ ಕಾಂಟ್ರಾಕ್ಟಿನವರು ಗಾರೆಯವರನ್ನು ಕರೆದುಕೊಂಡು ಬಂದು ಕೆಲಸ ಮಾಡಿಸುತ್ತಿದ್ದರು. ಸೀನಪ್ಪನದು ಏನಿದ್ದರೂ ಸಣ್ಣ ಪುಟ್ಟ ಶೆಡ್ ಕಟ್ಟುವುದು, ಕೊಟ್ಟಿಗೆ ಕಟ್ಟುವುದು, ರಿಪೇರಿ ತೇಪೆ ಹಾಕುವುದು ಮುಂತಾದ ಸಣ್ಣ ಸಣ್ಣ ಕೆಲಸ ಅಷ್ಟೇ. ಆದರೂ ಜನ ಅವನನ್ನು ಕಂಡರೆ ಸಿಡಿಮಿಡಿಗೊಳ್ಳುತ್ತಿದ್ದರು. ಆ ಸೂಳೆ ಮಗನಿಗೆ ಕೆಲಸ ಕೊಟ್ಟರೆ ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆ ಒಳರೆ ಕರೆದ ಹಾಗೆ ಎಂದು ಹಿಂದಿನಿಂದ ಬೈಯುತ್ತಿದ್ದರು. ನಮ್ಮ ಮನೆ ಹಿಂದೆ ನೀರು ಶೇಖರಿಸಿಕೊಳ್ಳಲು ಒಂದು ದೊಡ್ಡ ಸಿಮೆಂಟ್ ತೊಟ್ಟಿ ಕಟ್ಟಿಸಿದ್ದೆ. ಅದು ಹಲವಾರು ಕಡೆಯಲ್ಲಿ ಬಿರುಕು ಬಂದು ನೀರು ಸಣ್ಣಗೆ ಸೋರುತ್ತಿತ್ತು. ಅದನ್ನು ಸರಿ ಮಾಡಿಸಲು ಒಮ್ಮೆ ಗಾರೆ ಸೀನಪ್ಪನಿಗೆ ಹೇಳಿದೆ. ಅಲ್ಲಿ ಅವನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇರಲಿಲ್ಲ. ತೊಟ್ಟಿ ತೇಪೆ ಹಾಕಿಸಲು ಹಾಸನದಿಂದ ಚಿಕ್ಕಮಗಳೂರಿನಿಂದ ಗಾರೆಯವರನ್ನು ಕರೆದು ತರಲು ಸಾಧ್ಯವೇ? ನಾನು ಸೀನಪ್ಪನನ್ನು ಕರೆದಿದ್ದು ಆ ಟ್ಯಾಂಕಿನ ಬಿರುಕುಗಳಿಗೆಲ್ಲ ಸಿಮೆಂಟ್ ತುಂಬಿ ಮುಚ್ಚಿ ನೀರು ಸೋರುವುದನ್ನು ನಿಲ್ಲಿಸಲಿ ಎಂದು. ಆದರೆ ಸೀನಪ್ಪ ಬಂದವನು ಗಾರೆ ಕರಣೆ ತೆಗೆದುಕೊಂಡು ಆ ಬಿರುಕುಗಳೊಳಗೆ ಹಾಕಿ ಮೀಟಿ ಅದರ ಹಳ ಗಿಲಾವನೆಲ್ಲ ತುಪ್ಪು ತುಪ್ಪು ಬೀಳಿಸಿದ. ಪ್ಲಾಸ್ಟರ್ ಎಲ್ಲ ಲೆಡ್ಡಾಗಿ ಹೋಗಿದೆ. ಬರಿಯ ಬಿರುಕುಗಳೊಳಗೆ ಸಿಮೆಂಟ್ ತುಂಬಿದ್ರೆ ನೀರು ಸೋರುವುದಿ ನಿಲ್ಲುವುದಿಲ್ಲ. ಪೂರಾ ಪ್ಲಾಸ್ಟರು ಮಾಡಲೇಬೇಕು ಎಂದು ಹೇಳಿದ. ಅದಕ್ಕೆಲ್ಲ ಕನಿಷ್ಠ ಇನ್ನೂ 3 ಮೂಟೆ ಸಿಮೆಂಟ್ ಬೇಕೆಂದು ಹೇಳಿದ. ನಾನು ಕೇವಲ ಬಿರುಕುಗಳಿಗೆ ಮುಚ್ಚಲೆಂದು 1-2 ಕೆಜಿ ಸಿಮೆಂಟ್ ತಂದಿದ್ದೆ. ಇನ್ನೂ 3 ಮೂಟೆ ಸಿಮೆಂಟ್ ಬೇಕೆಂದು ಸೀನಪ್ಪ ಹೇಳಿದ್ದನ್ನು ನೋಡಿ ಗಾಬರಿ ಬಿದ್ದೆ. ಆದರೆ ತೊಟ್ಟಿಯ ಬಿರುಕುಗಳನ್ನು ಸರಿಯಾಗಿ ನೋಡುವ ಕ್ರಮದಲ್ಲಿಯೇ ಸೀನಪ್ಪ ಸಾಕಷ್ಟು ಗಿಲಾವನ್ನು ಉದುರಿಸಿದ್ದ. ಈಗ ಬಾಯಿ ಮುಚ್ಚಿಕೊಂಡು ಅವನು ಹೇಳಿದ ಹಾಗೆ ಕೇಳದೆ ವಿಧಿಯೇ ಇರಲಿಲ್ಲ. ಆಗಲಿ ಮಹಾರಾಯ, ನನಗೆ ಆದಷ್ಟು ಬೇಗ ಕೆಲಸ ಆಗಬೇಕು. ಏಕೆಂದರೆ ನೀರು ಶೇಖರಿಸಿಕೊಳ್ಳಲು ನನಗೆ ಕೆಲವು ಬಕೆಟ್ಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಎಂದು ಕಳವಳದಲ್ಲಿ ಹೇಳಿದೆ. ನಾನು ಮೂಡಿಗೆರೆಗೆ ಹೋಗಿ ಸಿಮೆಂಟ್ ತಂದಾಗ ಸೀನಪ್ಪ ಇನ್ನೂ ದಿಗಿಲಿಸುವಂತೆ ನೀರು ತೊಟ್ಟಿಯ ಬಿರುಕುಗಳಿಂದೆಲ್ಲ ಇಳಿದು ಅದರ ಪಾಯ ಒಂದು ಕಡೆಗೆ ಕುಸಿದಿದೆ ಎಂದು ಇಡೀ ತೊಟ್ಟಿಯನ್ನೇ ಕಿತ್ತು ಹೊಸದಾಗಿ ಕಟ್ಟಬೇಕೆಂದು ಹೇಳಿದ. ಹೋಗಿ ನೋಡಿದಾಗ ತೊಟ್ಟಿ ಗೋಡೆಗಳ ಇಟ್ಟಿಗೆಯನ್ನೇ ಕಿತ್ತು ಹಾಕಿದ್ದ. ಕೇವಲ ಕೆಲಸ ಹೆಚ್ಚಿಸಿಕೊಂಡು ಲಾಭ ಮಾಡಲು ಈ ತಂತ್ರ ಹೂದಿದ್ದೀಯಾ ಎಂದು ಅವನಿಗೆ ಬೈದೆ. ಇಟ್ಟಿಗೆ ತಾನು ಕಿತ್ತದ್ದಲ್ಲವೆಂದು ಗಿಲಾವು ತೆಗೆಯುತ್ತಾ ಅದೇ ಕಳಚಿಕೊಂಡು ಬಂದಿತ್ತೆಂದು ಹೇಳಿ ಪಾಯ ಒಂದು ಕಡೆಗೆ ಕುಸಿದಿರುವುದನ್ನು ತೋರಿಸಿದ. ಅವನು ಹೇಳುವುದರಲ್ಲೂ ನಿಜಾಂಶ ಇತ್ತು. ಆದರೆ ಈ ಗಾರೆಯವರು ಇರುವ ಪರಿಸ್ಥಿತಿಯನ್ನು, ನಮ್ಮ ಅಜ್ಞಾನವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವರಲ್ಲಿ ನಿಪುಣರು. ಯಾವ ಗಾರೆಯವನು ನಾವು ಹೇಳಿದಷ್ಟು ಕೆಲಸ ಮಾಡಿ ಸಂಬಳ ತೆಗೆದುಕೊಂಡು ಹೋದಿದ್ದನ್ನು ನಾನು ನೋಡಿಲ್ಲ. ಸುಣ್ಣ ಹೊಡೆಯಲು, ಬಣ್ಣ ಬಳೆಯಲು ಕರೆದರೂ ಅಲ್ಲಿ ಇಲ್ಲಿ ಕೆದಕಿ ಮೀಟಿ ಗಿಲಾವು ಉದುರಿಸಿ ಸೂರಿನ ರೀಪುಗಳನ್ನು ಕುಟ್ಟಿ ಗೆದ್ದಲು ತಿಂದಿರುವುದನ್ನು ತೋರಿಸಿ ತಮ್ಮ ಕೆಲಸವನ್ನು ವಿಸ್ತರಿಸುತ್ತಾ ಹೋಗುತ್ತಾರೆ. ಹೇಳಿದಷ್ಟು ಮಾಡು ಸಾಕು ಎಂದು ಹೇಳಿದರೆ, ಅವರ ಮಾತಿನಂತೆ ನಾವು ನಡೆಯದಿದ್ದರೆ ನಾಳೆ ನಾಳಿದ್ದಿನಲ್ಲಿ ಮನೆಯೇ ಬಿದ್ದು ಹೋಗುತ್ತದೆ ಎಂದು ದಿಗಿಲಿ ಸಿಕ್ಕಿಸಿ ಮೊದಲು ಕೆಲಸ ಮಾಡಿದವನು ಮೋಸ ಮಾಡಿದ್ದಾನೆ ಎಂದು ಬೈಯುತ್ತಾರೆ. ಆದರೆ ಗಾರೆ ಸೀನಪ್ಪನ ತಿರುಪತಿ ಕ್ಷೌರದ ಮಹಾತ್ಮ ಗೊತ್ತಾಗಿದ್ದು ಇಷ್ಟರಿಂದಲ್ಲ. ಸೀನಪ್ಪ ತೊಟ್ಟಿಯನ್ನು ಒಡೆದು ಹಾಕಿ ಅವನ ಗಾರೆ ಕರಣೆಯನ್ನು, ಒಂದು ಚೆಕ್ಕು ಬಿದ್ದು ವಕ್ರವಾಗಿದ್ದ ತಗಡಿನ ಬಾಂಡಲೆಯನ್ನು ನಮ್ಮ ಶೆಡ್ನಲ್ಲಿ ಇಟ್ಟು 50 ರೂಪಾಯಿ ಅಡ್ವಾನ್ಸು ತೆಗೆದು ಗೋಣಿಬೀಡಿಗೆ ಹೋದವನು ಮಾರನೇ ದಿನ ಕೆಲಸಕ್ಕೆ ಬರಲಿಲ್ಲ. ಮತ್ತೆ ನಾನು ಅವನ ಮುಖ ನೋಡಿದ್ದು 1 ವಾರದ ಮೇಲೆ. ಅದು ಅವನು ಕೆಲಸಕ್ಕೇನೂ ಬರಲಿಲ್ಲ.
ಮೂಡಿಗೆರೆಗೆ ಹೋಗುತ್ತಾ ಯಾರೋ ಇಬ್ಬರೊಡನೆ ಬೀಡಿ ಸೇದುಕೊಂಡು ಮಾತಾಡುತ್ತಾ ನಿಂತಿದ್ದ. ಅವನಿಗೆ ಪುರಸುತ್ತಿಲ್ಲದಿದ್ದರೆ ಮನೆ ತೊಟ್ಟಿ ಕೆಲಸ ಇನ್ನೂ 1 ತಿಂಗಳು ಬಿಟ್ಟು ಮಾಡಿಕೊಟ್ಟಿದ್ದರೂ ನನಗೆ ಬೇಜಾರಿರಲಿಲ್ಲ. ಆದರೆ ಬಂದು ತೊಟ್ಟಿ ಎಲ್ಲಾ ಒಡೆದು ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ನೀರು ತುಂಬಿಟ್ಟುಕೊಳ್ಳುವಂತೆ ಮಾಡಿ ವಿಪರೀತ ತೊಂದರೆಗೆ ಸಿಕ್ಕಿಸಿದ್ದ. ಸೀನಪ್ಪ, 50 ರೂಪಾಯಿ ಅಡ್ವಾನ್ಸು ತೆಗೆಂಡು ಹೋದವನು ಇವತ್ತು ಕಾಣಿಸಿಕ್ಕಿದ್ದೀಯಾ? ಮನೆಯಲ್ಲಿ ತೊಂದರೆ ಆಗುತ್ತೆ, ಬೇಗ ಮಾಡಿಕೊಡು ಎಂದ್ರೆ ನಿನಗೇನು ಅರ್ಥ ಆಗುವುದಿಲ್ಲವೇ ಎಂದು ಗದರಿಸಿದೆ. ನಿಮ್ಮ ದುಡ್ಡು ತಿಂದುಕೊಂಡು ಓಡಿ ಹೋಗ್ತೀನಾ? ನನ್ನ ಪ್ರಾಣ ಒಂದಿದ್ರೆ ನಿಮ್ಮ ಕೆಲಸ ಮಾಡಿಕೊಡ್ತೀನೋ ಇಲ್ಲವೋ ನೋಡಿ, ನನ್ನ ಗಾರೆ ಸಾಮಾನೆಲ್ಲ ನಿಮ್ಮ ಶೆಡ್ನಲ್ಲಿ ಇಟ್ಟಿದ್ದೇನಲ್ಲ ಎಂದ. ಸೀನಪ್ಪ ನನ್ನ ಕೆಲಸ ಮಾಡಿಕೊಡಲು ಸೀನಪ್ಪ ನಿಗದಿ ಮಾಡುತ್ತಿದ್ದ ಕಾಲಾವಧಿ ನೋಡಿ ನನಗೆ ದಿಗಿಲಾಯಿತು. ಪ್ರಾಣ ಒಂದಿದ್ದರೆ ಮಾಡಿಕೊಡುತ್ತೇನೆಂದ್ರೆ ಏನರ್ಥ? ಸಾಯುವನರೊಳಗೆ ಮಾಡುತ್ತೇನೆ ತಾನೇ? ನಾನು ಅವನಿಗೆ ಜೋರು ಮಾಡಿದ ಕೂಡಲೇ ಅವನೊಂದಿಗಿದ್ದ ಇಬ್ಬರಲ್ಲಿ ಒಬ್ಬರು, ಅಯ್ಯಯ್ಯೋ, ನೀವು ಸದ್ಯಕ್ಕೆ ಹೇಗಾದರೂ ಸುಧಾರಿಸಬಹುದು ಸಾರ್. ನಮ್ಮ ಮನೆ ಬಚ್ಚಲು 1 ತಿಂಗಳು ಹಿಂದೆಯೇ ಕಿತ್ತು ಹಾಕಿ ಸತಾಯಿಸುತ್ತಾ ಇದ್ದಾನೆ. ನಾವಿಂಗ ಅವನಿಬ್ಬರ ಮನೆಗೆ ಸ್ನಾನಕ್ಕೆ ಹೋಗುತ್ತಿದ್ದೀವಿ. ಅದನ್ನೊಂದು ಸಾರಿ ಹೇಗಾದರೂ ಮಾಡಿಸಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಕೊಂಚ ಅರ್ಜೆಂಟ್ ಮಾಡಬೇಡಿ ಎಂದು ಅಂಗಲಾಚಿದರು. ಇನ್ನೊಬ್ಬರು ಕೋಪದಿಂದ, ನಮ್ಮ ಮನೆ ಸೂರು ಕಿತ್ತಾಕಿ ನಾವೀಗ ಬಿಸಿಲು ಬೆಳೆದಿನಲ್ಲಿ ಕಾಲ ಹಾಕುತ್ತಿದ್ದೀವಿ. ಎಲ್ಲಾದರೂ ಒಂದು ಅಡ್ಡ ಮಳೆ ಬಂದರೆ ಮನೆ ಒಳಗೆ ನಾವು ಛತ್ರಿ ಹಿಡಿದುಕೊಂಡು ಕಾಲ ಹಾಕಬೇಕು. ಶನಿ ಸೂಳೆ ಮಗ, ನಮ್ಮಿಬ್ಬರ ಮನೆಯಲ್ಲೂ ಒಂದೊಂದು ಬಾಂಡಲೆ ಗಾರೆ ಕತ್ತಿ ಬಿಸಾಡಿ ಹೋಗಿದ್ದಾನೆ ಎಂದು ಕೂಗಿದರು. ನೋಡಿದ್ರಾ, ಎಲ್ಲೂ ಅರ್ಜೆಂಟ್ ಮಾಡ್ತಾರೆ. ಏನ್ ಮಾಡ್ತೀರಿ? ಎಲ್ಲಿಗೂ ಸುಧಾರಿಸಬೇಕಲ್ಲ. ಇವರ ಮನೆ ಬಚ್ಚಲು ಅವರ ಮನೆ ಸೂರು ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಆಗುತ್ತೆ ಹೇಳಿ ಎಂದು ತನ್ನ ಅವಿವೇಕವನ್ನು ಸಮರ್ಥಿಸಿಕೊಳ್ಳಲು ಸೀನಪ್ಪ ಹವಿನಿಸಿದ. ಅಲ್ಲೋ ಸೀನಪ್ಪ, ನೀನು ಇವರ ಕೆಲಸ ಮುಗಿಸಿ ಆಮೇಲೆ ನನ್ನ ನೀರಿನ ಟ್ಯಾಂಕ್ ಕೆಲಸ ಹಿಡಿದಿದ್ದರೆ ಯಾಡು ಬೇಡವಂತ ಇದ್ದರು, ಬಂದವನೇ ಅದನ್ನು ಒಡೆದಿದ್ದೇಕೆ ಎಂದು ಕೇಳಿದೆ. ಬಂದಿದ್ದಕ್ಕೆ ಏನಾದರೂ ಒಂಚೂರು ಕೆಲಸ ಮಾಡಿದರೆ ಅಡ್ವಾನ್ಸು ಕೇಳಬಹುದು, ಇಲ್ಲದಿದ್ದರೆ ಹೇಗೆ ಅಡ್ವಾನ್ಸ್ ಕೇಳಲಿ ಹೇಳಿ ಎಂದು ನನ್ನನ್ನೇ ಪ್ರಶ್ನಿಸಿದ. 50 ರೂಪಾಯಿ ಅಡ್ವಾನ್ಸು ಕೇಳಲು ನನ್ನ ನೀರಿನ ತೊಟ್ಟಿ ಒಡೆದು ಹಾಕಿ ನನ್ನ ಹತ್ತಿರ 3 ಮೂಟೆ ಸಿಮೆಂಟು ತರಿಸಿ ದುಡ್ಡು ಸಿಕ್ಕ ಕೂಡಲೇ ಕೆಲಸವನ್ನೇ ಮರೆತು ನಿರಾಂತಕವಾಗಿ ಓಡಾಡಿಕೊಂಡಿದ್ದ. ಆದರೆ ನನ್ನ ಹಿಂತ ಹೆಚ್ಚಿಗೆ ತೊಂದರೆಗೆ ಸಿಕ್ಕಿಕೊಂಡಿದ್ದ ಇನ್ನಿಬ್ಬರು ಮೂರ್ಖರು ಅಲ್ಲೇ ಗೋಗರೆಯುತ್ತಾ ನಿಂತಿದ್ದರಿಂದ ನನ್ನ ಕೆಲಸ ಕೂಡಲೇ ಮಾಡು ಎಂದು ಹೇಳಲು ನನಗೆ ಮನಸ್ಸಾಗಲಿಲ್ಲ. ಈ ತೊಟ್ಟಿ ವ್ಯವಹಾರದಲ್ಲಿ ನನ್ನ ಕಿವಿಗೆ ಬಿದ್ದ ಸಂಗತಿಗಳಿಂದ ಗೊತ್ತಾಗಿದ್ದೆಂದರೆ, ಸೀನಪ್ಪ ಸುಮಾರು ಮನೆಗಳಲ್ಲಿ ಇನ್ನು 6 ತಿಂಗಳು ಕೆಲಸಕ್ಕಾಗುವಷ್ಟು ಅರ್ಧಂಬರ್ಧ ಒಡೆದು ಕಿತ್ತು ಅಲ್ಲೆಲ್ಲ ಒಂದೊಂದು ಗಾರೆ ಕರಣಿ ಬಾಂಡಲೆ ಇಟ್ಟು ಕೆಲಸ ಬುಕ್ ಮಾಡಿಕೊಂಡಿದ್ದ. ಇವನ ಈ ವಿಧಾನದ ಅರಿವಾಗಿಯೇ ಸೀನಪ್ಪನ ತಿರುಪತಿ ಕ್ಷೌರ ಎನ್ನುವ ನಾಣ್ಣುಡಿ ಚಲಾವಣೆಗೆ ಬಂದಿದ್ದು. ನನಗೆ ಅವತ್ತು ದಾರಿಯಲ್ಲೇ ಈ ಮುದುಕನಿಗೆ 4 ಕಪಾನಕ್ಕೆ ಹೊಡೆಯುವಷ್ಟು ಕೋಪ ಬಂದಿತ್ತು. ಆದರೆ ಮನೆ ಹಿಂದೆ ಒಡೆದು ಬಿದ್ದ ನೀರಿನ ತೊಟ್ಟಿ ಜ್ಞಾಪಕಕ್ಕೆ ಬಂದು, ಹೇಗಾದರೂ ಒಂದು ಸಾರಿ ಕೆಲಸ ಆದರೆ ಸಾಕು, ಜೂರತ್ ಮಾಡಿದರೆ ಇನ್ನೂ ತೊಂದರೆ ಆದಿದೆ ಎಂದು ಹೆದರಿ ತಡೆದುಕೊಂಡೆ. ಅವನ ಕೈಗೆ ಅಡ್ವಾನ್ಸು ಕೊಟ್ಟು ಮನೆ ಒಡೆಸಿಕೊಂಡಿದ್ದ ಇಬ್ಬರು ತರತರವಾಗಿ ಸೀನಪ್ಪನಿಗೆ ಗೋಗರೆಯುತ್ತಿದ್ದರು. ಆದರೆ ಸೀನಪ್ಪ ರೋಗಿಗಳ ಕಷ್ಟ ಕೇಳುವ ಡಾಕ್ಟರ್ ತರ ನಿರ್ಭಾವದ ಮುಖದಲ್ಲಿ ಅದನ್ನೆಲ್ಲ ಕೇಳುತ್ತಿದ್ದ. ಹೆಂಡತಿ ಮಕ್ಕಳು ಯಾರೂ ಇಲ್ಲದ ಈ ಬ್ರಹ್ಮಚಾರಿ ಬೆಂತರಕ್ಕೆ ಆ ಸಂಸಾರವಂದಿಗರ ಕಷ್ಟ ಚೂರು ಅರ್ಥವಾಗುವ ತರಹ ಕಾಣಲಿಲ್ಲ. ನಿಮ್ಮಿಬ್ಬರ ಕೆಲಸದಲ್ಲಿ ಯಾರ ಕೆಲಸ ಮೊದಲು ಹಿಡಿಯಲಿ ಹೇಳಿ, ನೀವೇ ತೀರ್ಮಾನ ಮಾಡಿ ಎಂದು ಹೇಳಿ ಅವರಿಬ್ಬರಿಗೆ ವಾಗ್ವಾದ ಹಚ್ಚಿ ವೈಮನಸ್ಯ ಹುಟ್ಟುಹಾಕಿದ. ಅಡ್ವಾನ್ಸು ಕೇಳಿದರೆ ಕೆಲಸನೇ ಹಿಡಿದಿಲ್ಲ, ದುಡ್ಡು ಕೇಳಿಯಾ ಎಂದು ಬೈದಿರಿ, ಕೆಲಸ ಹಿಡಿದರೆ ಈ ಗೋಳು, ಎಲ್ಲರ ಕೆಲಸ ಒಟ್ಟಿಗೆ ಮಾಡೋದಕ್ಕೆ ನನಗೇನು 10 ಕೈ ಇದೆಯಾ ಎಂದು ಸೀನಪ್ಪನೇ ಅವರಿಗೆ ಜೋರು ಮಾಡಿದ. ಸೂರು ಕೀಳಿಸಿಕೊಂಡವರು ಅತ್ತ ಹೋದ ಕೂಡಲೇ ಇವರ ಮನೆ ಸೂರು ಗೆದ್ದಲು ಹಿಡಿದು ಜಂತಿಯೆಲ್ಲ ತಲೆ ಮೇಲೆ ಬೀಳುವರಲ್ಲಿತ್ತು. ನಾನು ಹೇಗೋ ಧೈರ್ಯ ಮಾಡಿ ಸೂರಿನ ಮೇಲೆ ಹತ್ತಿ ಹೆಂಚು ಇಳಿಸಿಕೊಟ್ಟಿದ್ದೇನೆ. ಈಗ ನೋಡಿದರೆ ಬಿಸಿಲು ಬೆಳೆದನಲ್ಲಿ ಕಾಲ ಹಾಕುತ್ತಿದ್ದೀವಿ. ನಾನು ಸೂರು ಇಳಿಸದಿದ್ದರೆ ಮೇಲೆ ಬಿದ್ದು ಹೆಣ್ಮಕ್ಳು ಸಮೇತ ಸತ್ತು ಹೋಗುತ್ತಿದ್ದರು. ಸೂರು ಇಳಿಸಿಕೊಟ್ಟು ಉಪಕಾರ ಮಾಡು ಮಾರಾಯ ಎಂದು ದಮ್ಮಯ್ಯ ಹಾಕಿದವರು ಈಗ ನನ್ನದೇ ತಪ್ಪು ಎಂತಾರೆ. ಮನುಷ್ಯರಲ್ಲಿ ಎಂತೆಂಥವರಿದ್ದಾರೆ ನೋಡಿ ಎಂದು ಬೆನ್ನು ಹಿಂದೆ ಕೆಲಸ ಕೊಟ್ಟವರನ್ನೇ ಬೈದ. ಕೆಲವು ದಿನಗಳಲ್ಲಿ ಸೀನಪ್ಪ ಕೆಲಸಕ್ಕೆ ಬಂದ. ಬಚ್ಚಲು ಒಡೆಸಿಕೊಂಡವರು ಸೂರು ಕೇಳಿಸಿಕೊಂಡವರ ಕಥೆ ಏನಾಯಿಕೆ ಎಂದು ಕೇಳಲಿಲ್ಲ. ಮಾರನನ್ನು ಸಹಾಯಕನಾಗಿ ತೆಗೆಂಡು ಸೀನಪ್ಪ ಮನೆ ಹಿಂದಗಡೆ ಪಾಯ ತೊಡತೊಡಗಿದ. ಮಾರ ಅವನು ಬಾಂಡಲೆಯಲ್ಲಿ ತುಂಬಿಸಿಕೊಟ್ಟ ಮಣ್ಣನ್ನು ಅತ್ತ ರಾಸಿ ಮಾಡುತ್ತಿದ್ದ. ಆ ಕೆಲಸಕ್ಕೆ ಇಬ್ಬರ ಅಗತ್ಯವೇ ಇರಲಿಲ್ಲ. ಸೀನಪ್ಪನೇ ಅಗೆದ ಮಣ್ಣನ್ನು ದೂರ ಎಸೆದರೆ ಸಾಕಿತ್ತು. ಆದರೆ ಸೀನಪ್ಪನಿಗೆ ಮಾತಿಗೆ ಯಾರೂ ಇಲ್ಲದಿದ್ದರೆ ಕೆಲಸ ಬಿಟ್ಟು ಮಾತಾಡಲು ಯಾರನ್ನಾದರೂ ಹುಡುಕಿ ಹೋಗುತ್ತಿದ್ದ. 24 ಗಂಟೆ ಅವನು ಒಟ್ಟಗುಡ್ಡಲ್ಲೇ ಇರಬೇಕು. ಮೌನವಾಗಿ ಕೆಲಸ ಮಾಡುವುದು ಅವನ ಜನ್ಮಕ್ಕೆ ಬಂದಿರಲಿಲ್ಲ. ಮಾರನನ್ನು ಮಾತಿಗೋಸ್ಕರವೇ ಅವನು ಕರೆದಿಕೊಂಡಿತು. ಸೀನಪ್ಪನಿಗೆ ಕಿವಿ ಕೊಂಚ ಮಂದ, ಹೇಗೆಯೋ ಗದಿಹುಟ್ಟುಮನ ಕಿವಿ ಮಂದ. ಆದ್ದರಿಂದ ಮಾರ ಕೊಂಚ ಗಟ್ಟಿ ಮಾತಾಡಿದರೆ ಮಾತ್ರ ಅವನಿಗೆ ಕೇಳುತ್ತಿದ್ದುದು. ಆದರೆ ಸೀನಪ್ಪ ಇಡೀ ಜಗತ್ತಿಗೆ ಕಿವಿ ಮಂದ ಎಂದು ತಿಳಿದಂತಿತ್ತು. ಅಥವಾ ಎಷ್ಟು ಗಟ್ಟಿ ಮಾತಾಡುತ್ತಿದ್ದೇನೆಂದು ಅವನಿಗೆ ಅಂದಾಜಾಗುತ್ತಿರಲಿಲ್ಲವೋ ಏನೋ. ಅವನು ಮಾರನ ಜೊತೆ ಗಟ್ಟಿ ಮಾತಾಡುತ್ತಿದ್ದ. ಸೀನಪ್ಪನಿಗೆ ಸುಮಾರು 65 ವರ್ಷ ಇರಬೇಕು. ನರಿಯಂಥ ಚೂಪು ಮೂತಿಯ ಈ ಬ್ರಹ್ಮಚಾರಿ ಗೋಣಿಬೀಡಿಗೆ ಯಾವಾಗ ಬಂದು ಸೇರಿದನೋ ಯಾರಿಗೂ ಗೊತ್ತಿಲ್ಲ. ಆದರೆ ಅವನ ಗಾರೆ ಕೆಲಸಗಳ ಅವಾಂತರಗಳಿಂದ ಅವನ ಅಸ್ತಿತ್ವ ಆ ಹೋಬಳಿಯಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬಂದಿತ್ತು. ಮಾರನಿಗೆ ಇಂತಿಷ್ಟೇ ವಯಸ್ಸಾಗಿದೆ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಸಿಪಾಯಿ ದಂಗೆ ಕಾಲದ ಅವನ ನೆನಪುಗಳ ಪ್ರಕಾರ ಅಂದಾಜು ಮಾಡುವುದಾದರೆ ಅವನಿಗೆ 200 ವರ್ಷಗಳ ಮೇಲೆ ಆಗಿರಬೇಕು.
ಅವನಿಗೆ ಹಾಗೆಂದು ಹೇಳಿದರೆ, ಇರ್ಬೋದು ಬಿಡಿ, ನಾನಂತೂ ಸುಮಾರು ವರ್ಷಗಳಿಂದ ಬದುಕಿದ್ದೇನೆ. ನನ್ನ ಕಣ್ಮುಂದೆ ಹುಟ್ಟಿದ ಎಷ್ಟೋ ತಲೆಮಾರುಗಳೆಲ್ಲ ಸತ್ತು ಮಣ್ಣಾಗಿ ಹೋದ್ದು ಎನ್ನುತ್ತಿದ್ದ. ಮನುಷ್ಯ ಪ್ರಾಣಿ ಅಷ್ಟೊಂದು ದಿನ ಬದುಕುವುದು ಅಸಾಧ್ಯ ಎನ್ನುವುದರ ಪರಿವೇ ಅವನಿಗಿರಲಿಲ್ಲ. ಈ ಇಬ್ಬರೂ ತಮ್ಮಂಥ ಕ್ಷುದ್ರ ಜೀವಿಗಳ ಮಾತನ್ನು ಯಾರೂ ಗಮನಿಸುವುದಿಲ್ಲ ಎನ್ನುವ ಧೈರ್ಯದಲ್ಲಿ ಗಟ್ಟಿಯಾಗಿ ಮಾತನಾಡುತ್ತಾ ಕೆಲಸ ಮಾಡುತ್ತಿದ್ದರು. ಪ್ರಚಲಿತ ಸಮಸ್ಯೆಯಾಗಿದ್ದ ಸಂತಾನಹರಣ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುತ್ತಿದ್ದರು. ಮಾರ ಗಂಡ ಹೆಂಡತಿಯರಲ್ಲಿ ಯಾರು ಚಿಕಿತ್ಸೆ ಮಾಡಿಸಿಕೊಂಡರೆ ಒಳ್ಳೆಯದೆಂದು ತನ್ನ ಅಮೂಲ್ಯ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದ. ಅವನ ದೃಷ್ಟಿಯಲ್ಲಿ ಗಂಡಸರು ಮಾಡಿಸಿಕೊಂಡರೆ ಒಳ್ಳೆಯದು, ಏಕೆಂದರೆ ಬಸುರಾಗುವುದಿಲ್ಲವೆಂದು ಖಾತ್ರಿಯಾದರೆ ಹೆಂಗಸರು ಏನು ಮಾಡುತ್ತಾರೆಂದು ಹೇಳಲಾಗುವುದಿಲ್ಲ, ಅವರನ್ನು ಹದ್ದುಬಸ್ತಿನಲ್ಲಿಡುವುದು ಕಷ್ಟ ಎಂದು. ಸೀನಪ್ಪನಿಗೆ ಈ ನೈತಿಕ ಸಮಸ್ಯೆ ಅಷ್ಟೊಂದು ಪ್ರಮುಖವಾಗಿರಲಿಲ್ಲ. ಅವನ ಪ್ರಕಾರ ಇಬ್ಬರೂ ಮಾಡಿಸಿಕೊಂಡರೆ ಒಳ್ಳೆಯದು, ಏಕೆಂದರೆ ಸಹಾಯಧನ 100 ರೂಪಾಯಿ ಇಬ್ಬರಿಗೂ ಸಿಗುವುದರಿಂದ ಅದು ಹೆಚ್ಚು ಲಾಭಕರ ಎಂದು ಹೇಳುತ್ತಿದ್ದ. ರೂಪಾಯಿ ಪ್ರಶ್ನೆ ಬಂದಾಗ ಮಾರ ನಮಗೂ ಮಾಡುತ್ತಾರಾ ಎಂದು ಕೇಳಿದ್ದಕ್ಕೆ ಸೀನಪ್ಪ ಮುದುಕರಿಗೆ ಮಾಡುವುದಿಲ್ಲವಂತೆ ಎಂದು ಹೇಳಿದ. ಇಬ್ಬರು ಗೊಡ್ಡು ಮುದುಕರು ತಮಗೆ ಸಂಬಂಧಿಸಿಲ್ಲದ ಸಮಸ್ಯೆಯೊಂದರ ಬಗ್ಗೆ ಯೋಚಿಸುತ್ತಾ ತೀರ್ಮಾನಗಳನ್ನು ಕೊಡುತ್ತಿರುವುದು ನೋಡಿ ನನಗೆ ನಗು ಬಂತು. ಕೊಂಚ ಹೊತ್ತಿನ ತರುವಾಯ ಇವರು ಮಾತಿನಲ್ಲೇ ಕಾಲ ಕಳೆಯುತ್ತಿದ್ದಾರೋ, ಏನಾದರೂ ಕೆಲಸ ಸಾಗುತ್ತಿದೆಯೋ ನೋಡಲು ಕಿಟಕಿಯಿಂದ ಹಣಿಕಿ ನೋಡಿದೆ. ಇಬ್ಬರೂ ತಿರುಗಿ ಇಲ್ಬನ್ನಿ ಎಂದು ಕರೆದರು. ಪಾಯ ಸರಿಮಾಡಿ ಹಾಕಲು ಅಗೆಯುತ್ತಿದ್ದಾಗ ಸೀನಪ್ಪನ ಹಾರಿಗೆ ಒಂದು ಹಣತೆ, ಒಂದು ಖಡ್ಗ ಸಿಕ್ಕಿತ್ತು. ಬಳಪದ ಕಲ್ಲಿನ ಹಣತೆ ಅದು. ಹೊಯ್ಸಳರ ಕಾಲದ್ದೂ ಇರಬೇಕು. ನಮ್ಮೂರಿನ ಹೆಸರೇ ಹೊಯ್ಸಳಲು ಎಂದು. ರಾಜ್ಯ ಕಟ್ಟುವ ಮೊದಲು ನಮ್ಮೂರಿನಲ್ಲಿ ಹೊಯ್ಸಳ ವಂಶದವರು ವ್ಯವಸಾಯ ಮಾಡಿಕೊಂಡಿದ್ದರೆಂದು, ಅನಂತರ ಪಾಳೇಗಾರರಾಗಿ ಅಂಗಡಿ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಬೇಲೂರಿಗೆ ಹೋಗಿ ರಾಜ್ಯ ಕಟ್ಟಿದರೆಂದು ಹೇಳುತ್ತಾರೆ. ಬಳಪದ ಕಲ್ಲುಗಳನ್ನು ವಿಗ್ರಹಗಳಿಗೂ ಮತ್ತಿತರ ವಸ್ತುಗಳಿಗೂ ಪ್ರಧಾನವಾಗಿ ಬಳಸಿದವರು ಅವರೇ. ಖಡ್ಗ ಮಾತ್ರ ತುಕ್ಕು ತಿಂದು ಆಕಾರ ಕಳೆದುಕೊಂಡು ಹಾಳಾಗಿತ್ತು. ಅದರ ಹಿಡಿಯಿಂದ ಮಾತ್ರ ಇದು ಹಳೇ ಕಾಲದ ಸಿಪಾಯಿಗಳು ಉಪಯೋಗಿಸುತ್ತಿದ್ದ ಖಡ್ಗ ಎಂದು ಗುರುತು ಹಿಡಿಯಬಹುದಿತ್ತು. ಅವೆರಡನ್ನೂ ನೋಡಿ ನನಗೆ ಸಂತೋಷವಾಯಿತು. ಯಾವುದೋ ಕಾಡಿನ ಕೊಂಪೆಯಲ್ಲಿದ್ದೇನೆಂದು ಭಾವಿಸಿದ್ದ ನನಗೆ ಹಿಂದೆ ರಾಜರು, ಸೈನಿಕರು ಬಾಳಿ ಬದುಕಿ ಓಡಾಡಿದ ಜಾಗ ಇದೆಂದೆನಿಸಿ ಹೆಮ್ಮೆಯಾಯಿತು. ಅವೆರಡನ್ನೂ ತೊಳೆದು ಮಣ್ಣು ತೆಗೆದು ಶುಭ್ರ ಮಾಡೋಣೆಂದು ಮನೆಯೊಳಗೆ ತಂದೆ. ತೊಳೆಯುತ್ತಿದ್ದಂತೆ ತುಕ್ಕಿನ ಜೊತೆ ಖಡ್ಗ ಅರ್ಧಕ್ಕರ್ಧ ಕರಗಿ ನೀರಾಗಿ ಹೋಯಿತು. ಹಣತೆ ಮಾತ್ರ ಇನ್ನೂ ನನ್ನ ಹತ್ತಿರ ಇದೆ. ಮತ್ತೆ ಅವರ ಕೆಲಸದ ಬಳಿ ಹೋಗಿ ನೋಡಿದಾಗ ಸೀನಪ್ಪ ಪಾಯಕ್ಕೆ ಗುರುತು ಮಾಡಿದ ಜಾಗ ಬಿಟ್ಟು ಇನ್ನೆಲ್ಲೋ ಅಗೆಯುತ್ತಿದ್ದ. ಇನ್ನೂ ಏನಾದರೂ ಸಿಕ್ಕಬಹುದು ಇಲ್ಲಿ ಅಗೆ ಎಂದು ಮಾರ ಸಲಹೆ ಕೊಟ್ಟನಂತೆ. ನನಗೆ ಒಂದು ಸಾರಿ ನೀರಿನ ತೊಟ್ಟಿ ರೆಡಿಯಾಗಿ ಈ ಸೀನಪ್ಪ ತೊಲಗಿದರೆ ಸಾಕಾಗಿತ್ತು. ಇಬ್ಬರಿಗೂ ಗದರಿಸಿ ಕೆಲಸಕ್ಕೆ ಹಚ್ಚಿ ಬಂದೆ. ಮಧ್ಯಾಹ್ನದ ಹೊತ್ತಿಗೆ ಪ್ಯಾರನ ಸವಾರಿಯೂ ಅಲ್ಲಿಗೆ ಬಂದಿರಬೇಕು. ಸೀನಪ್ಪ ಹಣತೆ ಬಗ್ಗೆ ಅವನಿಗೆ ಏನೇನೋ ವಿವರಣೆ ಕೊಡುತ್ತಿದ್ದುದು ಕೇಳಿತು. ಆ ಹಣತೆ ಹಿಂದಿನ ಕಾಲದಲ್ಲಿ ಹೆಣಗಳ ತಲೆದೆಸೆಯಲ್ಲಿಟ್ಟು ಹೂಳುತ್ತಿದ್ದರೆಂದು, ಆ ಹಣತೆ ಮನೆಯೊಳಗಿಟ್ಟು ಮತ್ತೆ ದೀಪ ಹಾಕಿದರೆ ಸತ್ತವರ ಪ್ರೇತ ಅಲ್ಲಿಗೆ ಬಂದು ಕಾಟ ಕೊಡುತ್ತದೆ ಎಂದು ಹೇಳುತ್ತಿದ್ದ. ನನಗೆ ನಿಜವಾಗಲೂ ಕಾಟ ಕೊಡುತ್ತಿದ್ದ ಪ್ರೇತ ಎಂದರೆ ಈ ಶನಿ ಸೀನಪ್ಪನೇ. ಅವನ ಮೇಲೆ ಸಿಟ್ಟು ಬಂತು. ಮನೆ ಮುಂದಕ್ಕೆ ಕರೆದು ಅಲ್ಲಸಲ್ಲದ ಕಥೆ ಕಟ್ಟಿ ಹೇಳಿ ಅವನಿಗೆ ಹೆದರಿಸುತ್ತಿದ್ದೀಯಾ ಎಂದು ಜೋರು ಮಾಡಿದೆ. ಅವನ ಹಿಂದಿನಿಂದ ಇಣುಕುತ್ತಾ ಪ್ಯಾರ, ಸಾಬರ್ತಂಟಗೆ ದಯ್ಯ ಬರುವುದಿಲ್ಲಂತೆ ಎಂದು ಹೇಳಿದ. ಸಾಬರು ದನದ ಮಾಂಸ ತಿನ್ನುವುದರಿಂದ ದಯ್ಯವು ಅವರನ್ನು ಮುಟ್ಟಿದರೆ ಮೈಲಿಗೆಯಾಗುತ್ತದೆ ಎಂದು ಮುಸಲ್ಮಾನರಿಂದ ದೂರವೇ ಇರುತ್ತವಂತೆ. ದಯ್ಯದ ಕಾಟ ಇರುವ ಮನೆಗಳನ್ನು ಸಾಬರಿಗೆ ಬಾಡಿಗೆಗೆ ಕೊಟ್ಟರೆ ಆ ಮೈಲಿಗೆಯ ಮನೆಯಲ್ಲಿ ಇರಲಾರದೆ ದಯ್ಯಗಳು ಓಡಿ ಹೋಗುತ್ತವೆ ಎಂದು ಸೀನಪ್ಪ ಹೇಳಿದ. ಗೋಮಾಂಸ ತಿನ್ನುವುದರಿಂದ ಮುಸಲ್ಮಾನರು ಅತ್ಯಂತ ಶ್ವಪಚರು, ಅವರನ್ನು ದಯ್ಯಗಳೂ ಸಹ ಮುಟ್ಟಿಸಿಕೊಳ್ಳುವುದಿಲ್ಲ ಎನ್ನುವುದು ಸೀನಪ್ಪನ ಹೇಳಿಕೆಯ ಹಿಂದಿರುವ ಸೂಕ್ಷ್ಮವಾದ ಅರ್ಥ. ಪ್ಯಾರನಿಗೆ ಅವನ ತರ್ಕಸೂಕ್ಷ್ಮ ಅರ್ಥವಾಗದೆ ದಯ್ಯಗಳಿಗೆ ತನ್ನನ್ನು ಕಂಡರೆ ದಿಗಲಿ ಎನ್ನುವ ಹೆಮ್ಮೆ ಪಡುತ್ತಾ ನಿಂತಿದ್ದ. ಹಂಗ ನೋಡಿದರೆ ನಮ್ ಜನನೂ ತಿಂತಾರಲ್ಲ ದನಿನ ಮಾಂಸ ಎಂದು ಹರಿಜನನಾದ ಮಾರ ಹಿಂದಿನಿಂದ ಬಾಯಿ ಹಾಕಿದ. ನನ್ನ ಕೋಪವನ್ನು ಶ್ವಪಚರದ್ದೇ ಮೆಜಾರಿಟಿ ಇರುವುದನ್ನು ನೋಡಿ ಸೀನಪ್ಪ ಮೆಲ್ಲಗೆ ನುಣುಚಿಕೊಳ್ಳಲು, ಧನಿನ ಮಾಂಸ ತಿಂದ್ರೂ ನೀವು ಹಿಂದೂ ಜನ ಅಲ್ವಾ ಎನ್ನುತ್ತಾ ಕೆಲಸ ಹಿಡಿಯುವ ನೆವದಲ್ಲಿ ಜಾಗ ಖಾಲಿ ಮಾಡಿದ. ಅವರಿವರಿಗೆ ಜಗಳ ತಂದು ಹಾಕುವುದು, ಒಬ್ಬರು ಬೆನ್ನು ತಿರುಗಿಸಿ ಅತ್ತ ಹೋದ ಕೂಡಲೇ ಅವರ ಮೇಲೆ ಹೀನಾಯವಾಗಿ ಮಾತನಾಡುವುದು, 10 ಮೈಲು ನಡೆದು ಹೋಗಿಯಾದರೂ ಚಾಡಿ ಚುಚ್ಚಿ ಬರುವುದು, ಈ ನೀಚ ಬುದ್ಧಿಗಳಲ್ಲೆಲ್ಲ ಸೀನಪ್ಪ ಪಾರಂಗತನಾಗಿದ್ದ. ಮನೆಯನ್ನು ಮನಸ್ಸನ್ನು ಒಟ್ಟಿಗೆ ಒಡೆದು ಹಾಕುತ್ತಿದ್ದ. ಆದರೆ ಅವನ ದೃಷ್ಟಿಯಲ್ಲಿ ಮಾತ್ರ ಅವನು ಸರ್ವ ಸದ್ಗುಣ ಸಂಪನ್ನ, ಮಹಾಪ್ರಾಮಾಣಿಕ, ಸಾರ್ವಜನಿಕರ ಕ್ಷೇಮಕ್ಕಾಗಿ ಜೀವದ ಹಂಗು ತೊರೆದು ಹಗಲು ರಾತ್ರಿಗಳೆನ್ನದೆ ದುಡಿಯುತ್ತಿರುವ ಮಹಾನುಭಾವ. ಸೀನಪ್ಪ ಈ ಶನಿಯನ್ನು ಏಕಾದರೂ ಕೆಲಸಕ್ಕೆ ಕರೆದೆನೋ ಎನ್ನುವಂತೆ ಮಾಡಿದ್ದ.
ಇವನು ಇಂಥವನೆಂದು ಗೊತ್ತಿದ್ದರೆ ಆ ಬಿರುಕುಗಳಿಗೆಲ್ಲ ನಾನೇ ಸಿಮೆಂಟು ಮೆತ್ತಿ 2 ವರ್ಷ ಕಾಲ ಹಾಕುತ್ತಿದ್ದೆ. ಈ ಸಮಯಕ್ಕೆ ಸರಿಯಾಗಿ ನಮ್ಮ ಮನೆಯಲ್ಲಿ ಒಂದು ದಯ್ಯದ ಕಾಟ ಶುರುವಾಯಿತು. ಮಾರಾನು ಪ್ಯಾರಾನು ನನಗೆ ಹೇಳಿದರೆ ಬೈಯುತ್ತೇನೆ ಎಂದು ಹೆದರಿ ನನಗೆ ಈ ವಿಷಯ ತಿಳಿಸಿಯೇ ಇರಲಿಲ್ಲ. ನಮ್ಮ ಸ್ಟೋರಿನ ಕಿಟಕಿ ಬಾಗಿಲುಗಳ ಮೇಲೆಲ್ಲ ಯಾರೋ ನಾಳೆ ಬಾ ಎಂದು ಇದ್ದಿಲಿನಲ್ಲಿ ಬರೆದುದನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಮಾರಾನು ಪ್ಯಾರಾನು ಕರೆದು, ಯಾರಿಗೋ ನಾಳೆ ಬಾ ಎಂದು ಹೇಳಿರೋದು ನೀವು ಎಂದು ಗದರಿಸಿದೆ. ಅವರಿಬ್ಬರಿಗೂ ಏನೂ ಅರ್ಥವಾಗದೆ, ನಾವ್ಯಾಕೆ ನಾಳೆ ಬಾ ಅಂತ ಹೇಳೋಣ ಎಂದರು. ಹಾಗಾದರೆ ಮತ್ಯಾರು ಸ್ಟೋರಿನ ಮೇಲೆ ಹಾಗೆಲ್ಲ ಗೀಚಿರೋದು ಎಂದೆ. ಓದು ಬರಹ ಬರೆದ ಪ್ಯಾರ ಅದನ್ನು ಮಂತ್ರ ಎಂದು ತಿಳಿದು ಬರೆದಿದ್ದ. ಓ ಅದು ಸೀನಪ್ಪಣ್ಣ ಬರೆಸಿಕೊಂಡು ಬಂದ ಮಂತ್ರ ಎಂದು ಹೇಳಿದ ಪ್ಯಾರ. ಮಾರ ದಯ್ಯ ಸ್ಟೋರಿನ ಕದಾ ತಟ್ಟುತ್ತದೆ ಎಂದು ಹೇಳಿದನಂತೆ. ಸೀನಪ್ಪನೂ ಮಾರಾನೂ ಗಾಢ ಪರ್ಯಾಲೋಚನೆ ಮಾಡಿ ಹಣತೆ ಮನೆಯೊಳಗಿಟ್ಟ ಕಾರಣವಾಗಿ ಈಗ ಪ್ರೇತದ ಕಾಟ ಶುರುವಾಯಿತು ಎಂದು ತೀರ್ಮಾನಿಸಿದರು. ಗೋಣಿಬೀಡು ಭೂತವೈದ್ಯನ ಹತ್ತಿರ ಮಂತ್ರ ಬರೆಸಿಕೊಂಡು ಬರುತ್ತೇನೆ ಎಂದು ಹೇಳಿ ಕಾಗದದಲ್ಲಿ ಬರೆಸಿಕೊಂಡು ತಂದ ಸೀನಪ್ಪ ಪ್ಯಾರನಿಗೆ ಕಾಗದದಲ್ಲಿರುವುದನ್ನು ಹೆಂಗಿದೆಯೋ ಹಂಗೆ ಬಾಗಿಲ ಮೇಲೆ ಬರಿ ಎಂದು ಹೇಳಿ ಬರೆಸಿದನಂತೆ. ನಾನು ಅದನ್ನು ನಾಳೆ ಬಾ ಎಂದು ಓದಿದ ಕೂಡಲೇ ಪ್ಯಾರನಿಗೆ ಇಷ್ಟೇನಾ ಇದು ಎನ್ನಿಸಿತು. ಅಳಿಸಿ ಹಾಕಲು ಹೇಳಿದೆ. ಅವನು ಒದ್ದೆ ಬಟ್ಟೆ ತಗೊಂಡು ಅಳಿಸಿಬಿಟ್ಟ. ಆದರೆ ಕದಾ ತಟ್ಟುವುದು ಮುಂದುವರೆಯಿತು. ಸೀನಪ್ಪ, ಸಾಹುಕಾರರಿಗೆ ಅರ್ಥವಾಗುವುದಿಲ್ಲ, ಆ ಹಾಳು ಹಣತೆ ಮನೆಯೊಳಗಿಟ್ಟಿದ್ದಾರೆ, ಈಗೇನೋ ಸಾಬರ ಹುಡುಗ ಮನೆಯೊಳಗಿದ್ದಾನೆ, ಪರವಾಗಿಲ್ಲ, ಅವನು ಹೋಗಲಿ, ದಯ್ಯ ಬಂದು ಮನೆ ಬಾಗಿಲು ತಟ್ಟುತ್ತದೆ ಎಂದ. ಮಾರ ಆ ಹಣತೆಯನ್ನು ಮತ್ತೆ ಮಣ್ಣು ಒಳಗೆ ಹಾಕಿ ಮುಚ್ಚಲು ನನ್ನನ್ನು ಕೇಳಿ ಬೈದುಕೊಂಡು ಹೋದ. ದಯ್ಯ ರಾತ್ರೆ ಕದಾ ತಟ್ಟುತ್ತಿರಲಿಲ್ಲ, ಹಾಡು ಹಗಲಿನಲ್ಲೇ ಡಬಾ ಡಬಾ ಕದಾ ತಟ್ಟುತ್ತಿತ್ತು. ಒಮ್ಮೆ ಪ್ಯಾರ ಸ್ಟೋರಿನಿಂದ ಹೊರಬಂದು, ಸೀನಪ್ಪಣ್ಣ ಹೇಳೋದು ಕರೆಕ್ಟ್ ಸಮೀ, ನಾನು ಹೋಯ್ಕೆಂದ್ರೆ ದಯ್ಯ ಓಡೋಗುತ್ತೆ ಎಂದು ತನ್ನ ಆತ್ಮಶಕ್ತಿ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಹೇಳಿದ. ತಿಂಗಳಿಗೆ 2-3 ದಯ್ಯದ ವೃತ್ತಾಂತಗಳನ್ನು ಘಟನೆಗಳನ್ನು ಮಾರನ ಬಾಯಲ್ಲಿ ಕೇಳಿ ನನಗಂತೂ ದಯ್ಯ ಕದಾ ತಟ್ಟುವುದು ನಿಜವೋ ಸುಳ್ಳೋ ಪರೀಕ್ಷಿಸಲು ಸಹ ಕುತೂಹಲವಿರಲಿಲ್ಲ. ನಾನು ಕಷ್ಟಪಟ್ಟು ಇಲಿಯೋ ಹೆಗ್ಗಣ್ಣವೋ ಕುಳಿತು ಆ ಗಲಾಟೆ ಮಾಡುತ್ತಿದೆ ಎಂದು ಸಂಶೋಧಿಸಿದರೂ ಯಾವ ಪ್ರಯೋಜನವೂ ಇರಲಿಲ್ಲ. ದಯ್ಯವೇ ಇಲಿ ರೂಪದಲ್ಲಿ ಬಂದಿದೆ ಎಂದು ಮಾರ ಹೇಳಿ ನಾನು ವಿಚಾರವಾದಕ್ಕೆ ಒದಗಿಸುವ ಸಾಕ್ಷ್ಯಗಳನ್ನೇ ತನ್ನ ಅಂಧಶ್ರದ್ಧೆಗೆ ಉಪಯೋಗಿಸುತ್ತಿದ್ದ. ಆದ್ದರಿಂದ ನನಗೂ ಅನೇಕ ಸಾರಿ ದಯ್ಯ ಕದಾ ತಟ್ಟುವ ಡುಬ್ ಡುಬ್ ಶಬ್ದ ಕೇಳಿದರೂ ಬರೇ ಕದಾ ತಟ್ಟುವ ದಯ್ಯವಾದರೆ ತಟ್ಟಿಕೊಂಡು ಸಾಯಲಿ ಎಂದು ಸುಮ್ಮನಿದ್ದೆ. ಸೀನಪ್ಪನಿಗೆ ತಾನು ವಹಿಸಿಕೊಂಡಿರುವ ಕೆಲಸ ಒಂದನ್ನು ಬಿಟ್ಟು ಮಿಕ್ಕದರ ಮೇಲೆಲ್ಲ ಅಪಾರ ಶ್ರದ್ಧೆ, ಆಸಕ್ತಿ. ತೊಟ್ಟಿ ಪಾಯ ತೆಗೆಯುವುದನ್ನು ಅರ್ಧಕ್ಕೆ ಕೈಬಿಟ್ಟು ಭೂತೋಚ್ಚಾಟನೆಗೆ ನಿರ್ಧರಿಸಿದ್ದ. ಕದಾ ತಟ್ಟುವ ಶಬ್ದ ಕೇಳಿದೊಡನೆ ಕೆಲಸ ಕೈಬಿಟ್ಟು ಮಾರಾನು ಸೀನಪ್ಪನೂ ಸ್ಟೋರಿನ ಕಡೆಗೆ ಓಡುತ್ತಿದ್ದರು. ಇವರು ಹೋಗುತ್ತಿದ್ದಂತೆಯೇ ಕದಾ ತಟ್ಟುವುದು ನಿಲ್ಲುತ್ತಿತ್ತು. ಸರಿ, ಮಾರಾ ಸೀನಪ್ಪ ಅಲ್ಲೇ ನಿಂತುಕೊಂಡು ಭೂತ ಓಡಿಸುವ ವಿಧಾನಗಳ ಬಗ್ಗೆ ಯೋಚಿಸುತ್ತಿದ್ದರು. ಒಂದು ದಿನ ಸೀನಪ್ಪ ಮಂತ್ರಿಸಿದ ನಿಂಬೆಹಣ್ಣನ್ನು ಸ್ಟೋರಿನ ಬಾಗಿಲಿಗೆ ಕಟ್ಟಲು ತಂದಿದ್ದ. ಸೀನಪ್ಪ ದಯ್ಯದ ಬಗ್ಗೆ ವಹಿಸಿದ ಆಸಕ್ತಿಯಲ್ಲಿ ಸ್ವಲ್ಪ ವಹಿಸಿದ್ದರೂ ಈ ವೇಳೆಗೆ ತೊಟ್ಟಿ ಕೆಲಸ ಮುಗಿದೇ ಹೋಗಿರಬೇಕು. ಈ ನಡುವೆ ಸೀನಪ್ಪನ ತಿರುಪತಿ ಕ್ಷೌರಕ್ಕೆ ಬಲಿಯಾದ ಗಿರಾಕಿಗಳು ನಮ್ಮ ಮನೆಗೆ ಅವನನ್ನು ಹುಡುಕಲು ಬಂದವರು ನಾನಾ ತರಹದ ಸಲಹೆಗಳನ್ನು ಕೊಡುತ್ತಿದ್ದದಲ್ಲದೆ ಊರು ತುಂಬಾ ದಯ್ಯರ ಕಾಟದ ಕಥೆ ಹಬ್ಬಿಸಿದರು. ಒಟ್ಟಿನಲ್ಲಿ ದಯ್ಯ ಕದಾ ತಟ್ಟುವವರೆಗೆ ನನ್ನ ಸಿಮೆಂಟು ತೊಟ್ಟಿ ಕೆಲಸ ಸಾಗುವುದಿಲ್ಲ ಎಂದು ಖಚಿತವಾಯಿತು. ಈ ಅವಿವೇಕಿ ಮುದುಕರ ರಾದ್ಧಾಂತಕ್ಕೆ ನಾನು ಪ್ರವೇಶಿಸಲೇಬೇಕಾದ ಪರಿಸ್ಥಿತಿ ಉಂಟಾಯಿತು. ದಯ್ಯದ ಸಂಶೋಧನೆಯಲ್ಲಿ ನಾನು ಮಾಡಿದ ಮೊದಲ ಕೆಲಸ ಎಂದರೆ ಆ ಮುದುಕರಿಬ್ಬರನ್ನು ಅಲ್ಲಿಂದ ಓಡಿಸಿ ತೊಟ್ಟಿ ಕೆಲಸಕ್ಕೆ ಹಚ್ಚಿದೆ. ನಾನು ಕ್ರಮಬದ್ಧವಾಗಿ ಮುಂದುವರೆಯಲು ನಿರ್ಧರಿಸಿದೆ. ದೆವ್ವ ಸುಮ್ಮನೆ ಕದಾ ತಟ್ಟುವ ಸದ್ದನ್ನು ಉಂಟುಮಾಡಲು ಸಾಧ್ಯವೇ ಇರಲಿಲ್ಲ. ಆದ್ದರಿಂದ ಅದು ಯಾವುದೋ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ಕುಟ್ಟುತ್ತಿರಬೇಕಲ್ಲವೇ? ದೆವ್ವ ಯಾವ ವಸ್ತುವಿನಿಂದ ಕುಟ್ಟುತ್ತಿದೆ ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಯಾವ ವಸ್ತುವನ್ನು ಬಡಿಯುತ್ತಿದೆ ಪರಿಶೀಲಿಸೋಣೆಂದು ನಿರ್ಧರಿಸಿದೆ. ಒಂದು ಕೋಲು ತಗೊಂಡು ಸ್ಟೋರಿನಲ್ಲಿ ಇಟ್ಟಿದ್ದ ಎಲ್ಲಾ ವಸ್ತುಗಳನ್ನು ಕುಟ್ಟುತ್ತಾ ಬಂದೆ. ಖಾಲಿ ಜೇನು ಪೆಟ್ಟಿಗೆಗಳು, ಸೀಮೆಎಣ್ಣೆ ಡಬ್ಬ, ಗ್ಯಾಮಕ್ಸನ್ ಡ್ರಮ್ಮು, ಗುಜರಿ ಡಬ್ಬ, ಹೆಂಚು, ರೀಪು, ಪಕಾಸು, ಬಾಗಿಲು, ಕಿಟಕಿ ಎಲ್ಲವನ್ನೂ ಕೋಲಿನಿಂದ ಕುಟ್ಟಿದೆ. ಸ್ಟೋರಿನ ಹಿಂದಕ್ಕೆ ಹಾಕಿದ್ದ ಗಾಜಿನ ಕಿಟಕಿಗೆ ಕುಟ್ಟಿದಾಗ ಮಾತ್ರ ದೆವ್ವ ಕದಾ ತಟ್ಟುವ ಸದ್ದು ಬಂತು. ಅದು ಎಷ್ಟು ತದ್ವತ್ತಾಗಿ ಇತ್ತೆಂದರೆ ಮಾರನೂ ಸೀನಪ್ಪನೂ ದೆವ್ವವೇ ಮತ್ತೆ ಕದಾ ತಟ್ಟುತ್ತಿದೆ ಎಂದು ಮಾತಾಡಿಕೊಂಡ್ರು. ದೆವ್ವ ಕದಾ ತಟ್ಟುವ ಸದ್ದು ಯಾವಾಗಲೂ ಒಂದೇ ರೀತಿ ಇರ್ತಿತ್ತು. ಎಂದರೆ ದೆವ್ವ ಕಿಟಕಿ ಬಾಗಿಲಿನ ಗಾಜನ್ನೇ ಯಾವಾಗಲೂ ಕುಟ್ಟುತ್ತದೆ ಎಂದಾಯಿತು. ಆದರೆ ಯಾವುದರಿಂದ ಕುಟ್ಟುತ್ತಿದೆ ಎಂದು ಪತ್ತೆ ಆಗಲಿಲ್ಲ. ದೆವ್ವದ ಕೈ ಬೆರಳುಗಳೇ ಮರದ ಕೋಲಿನ ರೀತಿ ಇರಬಹುದೇನೋ ಎಂದು ಯೋಚಿಸಿದೆ. ಪ್ಯಾರಾನನ್ನು ಸ್ಟೋರಿನೊಳಗೆ ಹಿಂಭಾಗದ ಕಿಟಕಿಯನ್ನೇ ನೋಡು, ಇಲಿಯೋ ಹೆಗ್ಗಣವೋ ಅಲ್ಲಿ ಗಲಾಟೆ ಮಾಡ್ತಿದೆ ಎಂದು ಅವನನ್ನು ಕದ್ದು ಕೂರಿಸಿ ಬಾಗಿಲು ಎಳೆದುಕೊಂಡು ಬಂದೆ. ನಾನು ಅವನನ್ನು ಕುಳ್ಳಿರಿಸಿ 1-2 ನಿಮಿಷ ಆಗಿಲ್ಲ. ಅವನೇ ಧಡಧಡ ಬಾಗಿಲು ಗುದ್ದಿ ಹೊರಗೆ ಓಡಿಬಂದ.
ದೆವ್ವ ಪತ್ತೆ ಮಾಡಿರಬಹುದೇ ಎಂದು ಕೇಳಿದರೆ ಇಲಿಗಳು ಸ್ಟೋರಿನೊಳಗೆ ಓಡಾಡಿದುವಂತೆ ಹೆದರಿಕೆಯಾಡಿ ಓಡಿ ಬಂದಿದ್ದ. ಸಾಬೀರಿಗ್ ದೆವ್ವ ಹೆದರ್ತದೆ ಅಂತಿದೆಯಲ್ಲೋ ಎಂದೆ. ಸರಿ ಸಮಿ, ಆದ್ರೆ ನಾನು ದನದ ಮಾಂಸ ತಿಂದಿಲ್ವಲ್ಲ. ಒಬ್ಬನೇ ಸ್ಟೋರಿನೊಳಗೆ ಕುಳಿತು ಯೋಚಿಸಿದಾಗ ಅವನಿಗೆ ತಾನು ದನದ ಮಾಂಸ ತಿಂದಿದ್ದೇನೋ ಇಲ್ಲವೋ ಎಂದು ಅನುಮಾನ ಶುರುವಾಗಿದೆ. ತಾನು ಅಸಲೀ ಸಾಬಿ ಅಲ್ಲವೆಂದು ದೆವ್ವಕ್ಕೆ ಗೊತ್ತಾದರೆ ಏನು ಕಥೆ ಎಂದು ಗಾಬರಿಯಾಗಿ ಎದ್ದು ಓಡಿ ಬಂದಿದ್ದ. ದೆವ್ವ ಸುಳ್ಳು ಅಂತಾದ್ರೆ ನೀವೇ ಕೂತ್ಕೊಳ್ಳಿ, ಅವನಿಗ್ಯಾಕೆ ಹೇಳಿರಿ ಎಂದು ಸೀನಪ್ಪ ಕೊಂಕುಮಾಟಾಡಿದ. ನಾನು ಪ್ಯಾರನನ್ನು ಕುಳಿತುಕೊಳ್ಳಲು ಹೇಳಿದ್ದು ಅವನಿಗೆ ಕದ್ದು ಕೂರುವುದು ಸುಲಭ ಎಂದಷ್ಟೇ. ಸೀನಪ್ಪನ ಕಿತಾಪತಿ ಮಾತಿಗೆ ನನಗೆ ಕೋಪ ಬಂತು. ಕೊನೆಗೆ ನಾನೇ ಕದ್ದು ಕುಳಿತು ದೆವ್ವವನ್ನು ಪತ್ತೆ ಮಾಡಿದೆ. ಅದೊಂದು ಮಡಿವಾಳ ಹಕ್ಕಿ. ಹೀಗೆ ಬಂದು ಸತತವಾಗಿ ಕಿಟಕಿ ಗಾಜನ್ನು ಕುಟುಕಿ ಹಾರಿ ಹೋಗುತ್ತಿತ್ತು. ನಾವು ನೋಡಹೋದ ಕೂಡಲೇ ಸದ್ದು ನಿಲ್ಲುತ್ತಿದ್ದುದಕ್ಕೆ ಇದೇ ಕಾರಣ. ನಮ್ಮ ಮನೆ ಗಾಜಿಗೆ ಆಗಾಗ ಹಕ್ಕಿಗಳು ಬಂದು ಡಿಕ್ಕಿ ಹೊಡೆದು ಸತ್ತು ಬೀಳುತ್ತಿದ್ದವು. ನನ್ನ ಸ್ಕೂಟರಿನ ಕನ್ನಡಿಗೆ ಗುಬ್ಬಚ್ಚಿಗಳು ಕುಳಿತು ಯಾವಾಗಲೂ ಕುಟುಕುತ್ತಿದ್ದವು. ಗಾಜಿನೊಳಗೆ ಕಾಣುವ ಪ್ರತಿಬಿಂಬವನ್ನು ಇನ್ನೊಂದು ಹಕ್ಕಿ ಎಂದು ತಿಳಿಯುವುದೋ ಅಥವಾ ಗಾಜಿನ ಪಾರದರ್ಶಕ ತೆರೆಯಾಚೆ ಏನಿದೆ ಎಂದು ನೋಡುವ ಕುತೂಹಲದಿಂದಲೋ ಆ ಮಡಿವಾಳ ಹಕ್ಕಿ ಬಂದು ಕಿಟಕಿ ಗಾಜಿಗೆ ಕುಟುಕುತ್ತಿತ್ತು. ಹಕ್ಕಿಗಳು ಗಾಜಿಗೆ ಕುಟುಕಲು ಶುರು ಮಾಡಿದರೆ ಒಮ್ಮೆ ಕುಟುಕಿ ನಿಲ್ಲಿಸುವುದಿಲ್ಲ. ಎಷ್ಟು ಹೆದರಿಸಲಿ ಓಡಿಸಲಿ ಮತ್ತೆ ಹೇಗಾದರೂ ಸಮಯ ಸಾಧಿಸಿ ಬಂದು ಕುಟುಕುತ್ತಾ ಕೂರುತ್ತವೆ. ಕದಾ ತಟ್ಟುವುದು ಈ ಮಡಿವಾಳ ಹಕ್ಕಿ ಕೆಲಸ ಎಂದು ಗೊತ್ತಾದ ಮೇಲೆ ಪ್ಯಾರ ಅದನ್ನು ಓಡಿಸಲು ಬಹಳ ಪ್ರಯತ್ನ ಮಾಡಿದ. ಅದು ಪ್ಯಾರ ಹೋದ ಕೂಡಲೇ ಕಾಡಿಗೆ ಓಡಿ ಹೋಗಿ ಅನಂತರ ಮತ್ತೆ ಬಂದು ಕುಟುಕುತ್ತಿತ್ತು. ಕಾಡಿನ ಹಕ್ಕಿಗಳು ಯಾಕೆ ಮನೆ ಬಾಗಿಲು ತಟ್ಟುತ್ತವೆ? ದೆವ್ವವೇ ಹಕ್ಕಿ ರೂಪದಲ್ಲಿ ಬಂದು ಈ ಕೆಲಸ ಮಾಡ್ತಿದೆ. ಹಣತೆ ಮತ್ತೆ ವಾಪಸ್ ಹುಗಿದ ಹೊರತು ಅದು ಹೋಗುವುದಿಲ್ಲ ಎಂದು ಸೀನಪ್ಪ ಹೇಳಿದ. ಒಂದು ವಾರದೊಳಗೆ ಹಕ್ಕಿ ಕುಟುಕಿ ಕುಟುಕಿ ಗಾಜು ಮೇಲಿಂದ ಕೆಳಗಿನವರೆಗೆ ಸೀಳಿಹೋಯಿತು. ಅದು ಒಳಗೆ ಬರಲು ಪ್ರಯತ್ನಿಸುತ್ತಿದೆ ಎಂದು ತಿಳಿದು ಪ್ಯಾರ ಆ ಕಿಟಕಿಗಳನ್ನು ತೆರೆದಿಟ್ಟ. ಹಕ್ಕಿ ಒಳಗೆ ಬಂದರೂ ಅಲ್ಲೇ ಕುಳಿತು ಕಿಟಕಿ ಗಾಜನ್ನು ಕುಟುಕುತ್ತಾ ಕಾಲ ಕಳೆಯುತ್ತಿತ್ತು. ಪ್ಯಾರ ಒಮ್ಮೆ ಒಳಗೆ ಬಂದು ಅದು ಕುಟುಕುತ್ತಿರಬೇಕಾದ್ರೆ ಹೊರಗಿನಿಂದ ಬಾಗಿಲು ಮುಚ್ಚಿ ಅದನ್ನು ಸ್ಟೋರಿನೊಳಗೆ ಕೂಡಿ ಅಟ್ಟಾಡಿದ. ಗಾಬರಿ ಬಿದ್ದ ಹಕ್ಕಿ ಬೆಂಕೆಂಚಿನ ಸಂಧಿಯಲ್ಲಿ ತೂರಿ ಹೇಗೋ ಮಾಡಿ ತಪ್ಪಿಸಿಕೊಂತು. ಅನಂತರ ಸ್ಟೋರಿನೊಳಗೆ ಬಂದು ಕುಟುಕುವ ಅಪಾಯವನ್ನು ಮನಗಂಡ ಹಕ್ಕಿ ಕಾಡಿಗೆ ಓಡಿ ಹೋಗಿದ್ದು ಮತ್ತೆ ಹಿಂದಿರುಗಿ ಬರಲಿಲ್ಲ. ಸಾಬೀರನ್ನು ಕಂಡು ಹೆದರಿದ ದೆವ್ವ ಓಡಿಹೋಯಿತು ಅಂತೂ ಸೀನಪ್ಪ ಹೇಳಿದ.